बाबा आज ब्राह्मण बच्चों के प्रति मेरी आशाएं क्या है और आप बच्चों को क्या करना है, ये अपने दिल की बात बाबा बच्चों के आगे रख रहा है। ಇವತ್ತು ಬಾಬಾ ಸದ್ಗುರು ಅಲ್ಲ, ನಂದು ಇಡೀ ಬ್ರಾಹ್ಮಣ ಮಕ್ಕಳ ಪ್ರತಿ ಏನು ಆಸೆಗಳಿದೆ, ನೀವು ಮಕ್ಕಳು ಏನೇನು ಮಾಡಬೇಕು ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ನೀವು ಯಾರು, ನಿಮ್ಮ ಜವಾಬ್ದಾರಿಗಳೇನು, ನೀವೇನು ಮಾಡಬೇಕು, ಅದರಲ್ಲಿ ನನ್ನ ಆಸೆಗಳೇನಿದೆ, ನಿಮ್ಮನ್ನು ತನ್ನ ಮಕ್ಕಳನ್ನಾಗಿ ಮಾಡ್ಕೊಂಡಿದ್ದೀನಿ ಅಂದರೆ ಯಾರೇ ಲೌಕಿಕ ತಂದೆ ತಾಯಿ ಇರಲಿ, ಮಕ್ಕಳದು ಅವ್ರ ಪ್ರತಿ ಜವಾಬ್ದಾರಿಗಳಿರುತ್ತೆ. ಅದೇ ಸೂಕ್ಷ್ಮ ಋಣ ತೀರಿಸೋ ಪ್ರಶ್ನೆ ಅದು. ಹಾಗೆ ಪಾರಲೌಕಿಕ ತಂದೆ ಲೌಕಿಕ ತಂದೆ ತಾಯಿಗಿಂತ ಜನ್ಮಾಂತರದ ಪ್ರಾಪ್ತಿಯನ್ನು ಮಾಡ್ತಾ ಇಡೀ ಕಲ್ಪಕ್ಕೆ ನಮ್ಮ ರಕ್ಷಣೆಯನ್ನು ನೋಡ್ತಾ ಏನೆಲ್ಲ ನಮಗೆ ಪಾಲನೆ ಮಾಡ್ತಿದ್ದಾರೆ, ಅದರ ರಿಟರ್ನ್ ಕೊಡೋ ಯೋಚನೆ ಅಥವಾ ಬಾಬುವ್ರ ಆಸೆಗಳು. ಯೋಗ ಮಾಡೋದಂದ್ರೇನು? ಬಾಪ್ ಕಿ ದಿಲ್ ಲೇನಾ, ಸಿರ್ಫ್ ದಿಲ್ ದೇನಾ ನೈ. ಯೋಗದ ಅರ್ಥನೇ ಏನು, ಬರೀ ಬಾಬಾ ನಾನು ನಿಂದು ಅಂತ ಹೇಳ್ಕೊಳ್ಳೋದಲ್ಲ. ಬಟ್ ಬಾಬವ್ರದ್ದೇನು ಭಾವನೆ ಇದೆ, ಬಾಬವ್ರು ನಂದು ಅಂದಾಗ ಅವರ ಆಸೆಗಳೇನಿದೆ ಅದನ್ನು ಪೂರ್ಣ ಮಾಡೋದೇನಿದೆ ಅದು ನನ್ನ ಜವಾಬ್ದಾರಿ. ಅದೇ ಯೋಗ. ಯೋಗ ಅಂದರೆ ಭಕ್ತರ ಥರ ಏನೋ ನೆನಪು ಮಾಡಿಬಿಟ್ಟೆ, ಒಂದಿಷ್ಟು ಮಹಿಮೆ ಮಾಡಿಬಿಟ್ಟೆ, ಅದು ಯೋಗ ಅಲ್ಲ. ಸಂಬಂಧ ಅಲ್ವಾ ಯೋಗ ಅಂದರೆ. ಸೊ ಸಂಬಂಧದ ಪರಿಭಾಷೆ ಬಹಳ ಆಳವಾಗಿದೆ. ಸಂಬಂಧದ ವಿಶಾಲತೆ ಏನಿದೆ, ಸಂಬಂಧಗಳ ಪಾಲನೆ, ಸಂಬಂಧ ಯೋಗ ತುಂಬ ಗುಹ್ಯವಾದ ವಿಷಯ, ಸೂಕ್ಷ್ಮವಾದ ವಿಷಯ. ಯಾಕದು ತುಂಬ ಗುಹ್ಯ ಸೂಕ್ಷ್ಮ ಅಂದರೆ ಪರಮಾತ್ಮನ ಜೊತೆಯ ಸಂಬಂಧ. ಆ ಸಂಬಂಧದಲ್ಲಿ ಆತ್ಮಗಳು ಎಲ್ಲ ಪ್ರಾಪ್ತಿ, ಒಂದು ಸೆಕ್ಯುರಿಟಿ, ಒಂದು ಆಧಾರ, ಎಲ್ಲ ಪಾಲನೆ, ಪ್ರೀತಿ ಎಲ್ಲವನ್ನು ಪಡ್ಕೋತಾರೆ. ಬಟ್ ಅದರ ರಿಟರ್ನ್ ಏನು ಮಾಡ್ತಿದ್ದೀವಿ ಬಾಬವ್ರಿಗೆ? ದಿನನಿತ್ಯ ಅಮೃತ ವೇಳೆಯಿಂದ ಹಿಡಿದು ಬಾಬವ್ರು ನನಗೇನು ಮಾಡ್ತಿದ್ದಾರೆ ನಾವೆಲ್ಲರೂ ಸೀರಿಯಸ್ಸಾಗಿ ಯೋಚನೆ ಮಾಡಬೇಕು. ಅವ್ರ ಭಾವನೆಗೆ ನಾನು ಏನು ಮಾಡ್ತಿದ್ದೀನಿ ಅದು ಒಡಿತಿಲ್ಲ ತಾನೆ. ಸ್ವಪರಿವರ್ತನೆ. ಇವತ್ತು ಬಾಬವ್ರು ತುಂಬ ದೊಡ್ಡ ಮಾತು ಹೇಳ್ತಿದ್ದಾರೆ. ನಾನೇನು ಪವರ್ಸ್ ಕೊಟ್ಟಿದ್ದೀನಿ, ಅಥಾರಿಟೀಸ್ ಕೊಟ್ಟಿದ್ದೀನಿ, ಅದನ್ನು ಸ್ವಯಂ ಮೇಲೆ ಸ್ವಯಂವನ್ನು ಕಂಟ್ರೋಲ್ ಮಾಡಲಿಕ್ಕೆ, ತನ್ನ ಹಿಡಿತ, ತನ್ನ ಹತೋಟಿಯಲ್ಲಿ ತಂದುಕೊಳ್ಳೋಕ್ಕೆ ನಾನು ಅಥಾರಿಟಿ ಕೊಟ್ಟಿದ್ದೀನಿ. ಅದು ಯಾವುದೇ ಅಥಾರಿಟಿ ಇರ್ಬೋದು, ಜ್ಞಾನ, ಗುಣ, ಅದನ್ನು ನಿಮ್ಮ ಮೇಲೆ ಉಪಯೋಗಿಸಿಲ್ಲ ಅಂದರೆ ನೀವು ಮಿಸ್ಯೂಸ್ ಮಾಡ್ತಿದ್ದೀರಾ. ಇದು ತುಂಬ ಗುಹ್ಯವಾಗಿದೆ ಈ ಮಾತು. ಬಟ್ ಇವತ್ತು ಕೂತ್ಕೊಂಡು ಯೋಚನೆ ಮಾಡಿ. सर्व खुश नसीब सर्वश्रेष्ठ आत्माओं के कल्याणार्थ निमित्त बने हुए बाप दादा के साथ सदा सहयोगी रहने के पार्ट बजाने वाली सर्व आत्माओं को देख बाप दादा भी हर्षित होते हैं. ಪರಮಾತ್ಮನ ಶಿಕ್ಷಣದ ರೂಪ ಎಷ್ಟು ವಂಡರ್ಫುಲ್ಲು. ಯಾವಾಗೇ ಬಾಬುವರು ನಮ್ಮ ಮಕ್ಕಳನ್ನು ಮಾತಾಡುವಾಗ ಅವರ ಸ್ವಮಾನವನ್ನು ನೆನಪು ಮಾಡಿಸ್ತಾ, ನೀವು ಯಾರು ಅನ್ನೋದನ್ನು ಅಂಡರ್ಲೈನ್ ಮಾಡಿಸ್ತಾ ಮಾತಾಡ್ತಾರೆ. ಸದಾ ಖುಷ್ ನಸೀಬ್ ಸ್ಥಿತಿಯಲ್ಲಿರೋ ಮಕ್ಕಳು ಯಾರು ಸರ್ವಶ್ರೇಷ್ಠ ಆತ್ಮಗಳ ಕಲ್ಯಾಣಾರ್ಥ ನಿಮಿತ್ತರಾಗಿರ್ತಕ್ಕಂಥ ಅಂತಹ ತಂದೆಯ ಜೊತೆ ಸದಾ ಸಹಯೋಗಿಯಾಗಿರೋ ಪಾರ್ಟ್ ಮಾಡ್ತಕ್ಕಂಥ ಸರ್ವ ಆತ್ಮಗಳು ಅರ್ಥಾತ್ ಮಕ್ಕಳನ್ನು ನೋಡಿ ತಂದೆ ಹರ್ಷಿತರಾಗ್ತಿದ್ದಾರೆ.
ಎಲ್ಲ ಆತ್ಮಗಳನ್ನು ಏನು ಮಾಡಕ್ಕೆ ಬಂದಿದ್ದಾರೆ? ಖುಷ್ ನಸೀಬ್, ಅವರ ಅದೃಷ್ಟದಲ್ಲೇ ಸುಖವನ್ನು ಖುಷಿಯನ್ನು ಬರೀಲಿಕ್ಕೆ ಬಂದಿರತಕ್ಕಂತಹ ಸರ್ವರ ಕಲ್ಯಾಣಕಾರಿ ತಂದೆ ಯಾವ ಮಕ್ಕಳ ನೋಡ್ತಿದ್ದಾರೆ? ಸದಾ ಸಹಯೋಗಿಯ ಪಾರ್ಟ್ ಮಾಡೋ ಮಕ್ಕಳು. बाप के स्नेह व लगन में रहने वाली स्नेही आत्माओं को मिलन के उमंग उत्साह में देख बाप भी बच्चों को स्नेह और उमंग का रिटर्न दे रहे हैं. ಎಲ್ಲರೂ ಎಲ್ಲ ಕಡೆಯಿಂದ ಏನು ಕುಳಿತು ಕೇಳ್ತಿದ್ದೀರಾ ಮನೆಯಲ್ಲಿ, ಬಟ್ ಅಟೆನ್ಷನ್ ಪ್ಲೀಸ್. ಇವತ್ತು ಸ್ಪೆಷಲ್ ಅಟೆನ್ಷನ್ ಇಟ್ಟು ಬರೀ ಕೇಳೋದಲ್ಲ, ಚೆಕ್ಕಿಂಗ್ ಮಾಡ್ಕೋತಾ ಹೋಗಬೇಕು. ಬಾಬವ್ರು ಏನು ಪಾಲನೆ ಮಾಡ್ತಿದ್ದಾರೆ, ಎಷ್ಟೆಷ್ಟು ವರ್ಷಗಳಿಂದ ನಾವು ಜ್ಞಾನದಲ್ಲಿ ಬಂದಿದ್ದೀವಿ. ಬಟ್ ಬಾಬವ್ರು ಅಂದರೆ ಪರಮಾತ್ಮನಿಗೆ ಏನು ರಿಟರ್ನ್ ಕೊಟ್ಟಿದ್ದೀನಿ ಅಂತ. ಅದಕ್ಕೆ ಬಾಬಾ ಹೇಳ್ತಿರೋದು, ಮಕ್ಕಳ ಸ್ನೇಹದ ಅಥವಾ ಲಗನ್ ನೋಡಿ, ಸ್ನೇಹಿ ಮಕ್ಕಳ ಮಿಲನದ ಉಮಂಗ್ ಉತ್ಸಾಹವನ್ನು ನೋಡಿ ಬಾಬೂರು ಮಕ್ಕಳ ಸ್ನೇಹ ಮತ್ತು ಉಮಂಗ್ ಉತ್ಸಾಹ ಏನು ಪ್ರೀತಿಯಿಂದ ಮಿಲನ ಮಾಡಕ್ಕೆ ಬಂದಿದ್ದಾರೆ ಅದರ ರಿಟರ್ನ್ ಕೊಡ್ತಾ ಇದ್ದೀನಿ. ಬಾಪ್ ದಾದಾ ಜಾನ್ತೆ ಹೇ ಸಭಿ ಬಚ್ಚೋಂ ಕೆ ಅಂದರ್ स्नेह सहयोग की भावना और बाप समान बनने का श्रेष्ठ संकल्प भी है. ಮಕ್ಕಳು ಅಷ್ಟು ಉಮಂಗ್ ಉತ್ಸಾಹದಲ್ಲಿ ಏನು ಬಂದಿದ್ದಾರಲ್ಲ, ಬಟ್ ಮಕ್ಕಳಲ್ಲಿ ಏನಿದೆ? ಸದಾ ನಾವು ತಂದೆಯ ಸ್ನೇಹಿಗಳಾಗಿ ತಂದೆಯ ಕಾರ್ಯದಲ್ಲಿ ಸಹಯೋಗ ಕೊಡ್ತಾ ನಾವು ತಂದೆಯ ಸಮಾನರಾಗಬೇಕನ್ನೋ ಲಕ್ಷ್ಯ ಇಟ್ಕೊಂಡು ಮಕ್ಕಳು ಶ್ರೇಷ್ಠ ಸಂಕಲ್ಪ ಇಟ್ಕೊಂಡು ನಡೀತಿದ್ದಾರೆ. ಅಂದರೆ ಎಲ್ಲರಿಗೆ ತಂದೆಯ ಸಮಾನ ಆಗಬೇಕು ಅನ್ನೋದು ಸಂಕಲ್ಪ ಇದೆ. ಬಟ್ ಅದನ್ನು ನೋಡ್ಕೊಳ್ಬೇಕು ದೃಢ ಸಂಕಲ್ಪದಲ್ಲಿ, ಆ ಸಂಕಲ್ಪ ನನ್ನ ಕರ್ಮ ವ್ಯವಹಾರದಲ್ಲಿ ಎಷ್ಟು ಬರ್ತಿದೆ ಅಂತ. ಇನ್ ಸಬ್ಕೋ ದೇಖ್ ಬಾಪ್ ದಾದಾ ಬಚ್ಚೋಂ ಕೋ ಸ್ವಯಂ ಸೇವಿ सर्वश्रेष्ठ ताज तख्त नशीन परम धाम के चमकते हुए सितारे और विश्व के सर्व आत्माओं के दिल के सहारे विश्व की आत्माओं के आगे सदा पूर्वज और पूज्य ऐसे श्रेष्ठ देखना चाहते हैं. ಬಾಬವರು ನಾವು ಒಂದು ಸ್ವಲ್ಪ ಸಂಗಮ ಯುಗದಲ್ಲಿ ಬಾಬವ್ರ ಪ್ರತಿ ಹೃದಯದ ಸ್ನೇಹ ಸಹಯೋಗನೂ ನಮ್ಮದೇನು ಒಂದು ತಿನ್ಕಿ ಮಾತ್ರ ಸಹಯೋಗ ಅಷ್ಟು ಕೊಟ್ಟರು ಬಾಬವ್ರು ನಮ್ಮನ್ನು ವಿಶ್ವದ ಮುಂದೆ ಹೆಂಗೆ ಇಡ್ತಿದ್ದಾರೆ, ರಿಟರ್ನ್ ಏನು ಮಾಡ್ತಿದ್ದಾರೆ ನಮಗೆ. ಆದರೆ ನಾವು ಎಂಥ ರಿಟರ್ನ್, ಅವರ ಆಸೆ ಏನು, ನಾವು ಹೆಂಗಿರ್ಬೇಕು ಅನ್ನೋದು ಅದು ಹೇಳ್ತಿದ್ದಾರೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ತಂದೆ ಎಲ್ಲ ಮಕ್ಕಳನ್ನು ತನಗಿಂತ ಸರ್ವಶ್ರೇಷ್ಠ ಕಿರೀಟಧಾರಿ ಸಿಂಹಾಸನ ರೂಢ ತಿಲಕಧಾರಿಗಳಾಗಿ ಮಾಡ್ತಾ ಪರಂಧಾಮದಲ್ಲಿ ವಿಶೇಷ ಹೊಳಿತಿರ್ತಕ್ಕಂತಹ ಶ್ರೇಷ್ಠಾತ್ಮಗಳನ್ನು ಮಾಡ್ತಾರೆ. ವಿಶ್ವದ ಇಷ್ಟು ಕೋಟಿ ಆತ್ಮಗಳ ಕಂಪ್ಯಾರಿಸನಲ್ಲಿ ಬಾಬೂರ ಹತ್ರ, ಬಾಬೂರ ಜೊತೆ ಸಮೀಪ ಸ್ಪೆಷಲ್ ಹೊಳಿತಕ್ಕಂತಹ ಮಕ್ಕಳು ನಾವು ಸಂಗಮಯುಗಿ ಬ್ರಾಹ್ಮಣರು. ನಂಬರ್ ವಾರ್ ಯಾರೆಷ್ಟು ಅಷ್ಟು ಪವಿತ್ರತೆ ಸತ್ಯತೆಯ ಎಲ್ಲ ಸಂಪನ್ನತೆಯಲ್ಲಿ ಬರ್ತಾರೆ, 4 ಸಬ್ಜೆಕ್ಟಲ್ಲಿ ಅವರು ಅಷ್ಟು ಹೊಳಿತಿರ್ತಾರೆ. ಅಷ್ಟೇ ಎಲ್ಲ ಹೊಳಿತಕ್ಕಂಥ ನಕ್ಷತ್ರಗಳು ನೀವು ಇಡೀ ವಿಶ್ವದ ಸರ್ವ ಆತ್ಮಗಳ ಹೃದಯದ ಆಶ್ರಯದಾತನಾಗಿ ಇಡೀ ವಿಶ್ವದ ಮುಂದೆ ನೀವು ಸದಾ ಪೂರ್ವಜರು ಪೂಜ್ಯರಾಗಿ ವಿಶ್ವದ ಮುಂದೆ ಸದಾ ಶ್ರೇಷ್ಠರಾಗಿರ್ಬೇಕನ್ನೋದು ತಂದೆಯ ಆಸೆ ಆಗಿದೆ. ಕೇಳ್ತಿದ್ದೀರಾ? ಸೊ ನಾನು ನನ್ನ ಪ್ಲ್ಯಾನಲ್ಲಿ ಏನಿದೆ,
ನಾನು ಇಡೀ ವಿಶ್ವದ ಆಶ್ರಯದಾತನಾಗಿ ಈಶ್ವರನ ಪ್ರಾಪ್ತಿಗಳನ್ನು ಮಾಡಿಸ್ಬೇಕಂದ್ರೆ ನನಗೆ ಬಾಬಾವ್ರು ನಿರಂತರ ಆಧಾರವಾಗಿ ಬಾಬಾವ್ರ ಎಲ್ಲ ಖಜಾನೆಗಳನ್ನು ತುಂಬಿಕೊಳ್ಳೋದ್ರಲ್ಲಿ ನನ್ನ ಪುರುಷಾರ್ಥ ಏನು? ಇದು ತುಂಬ ಇಂಪಾರ್ಟೆಂಟ್ ವಿಷಯ. ಅಷ್ಟೇ ಅಲ್ಲ, ಸದಾ ಪೂರ್ವಜ ಪೂಜ್ಯನಾಗಲಿಕ್ಕೆ ಸತ್ಯತೆ, ಪವಿತ್ರತೆಯ ಧಾರಣೆ, ಅದರಲ್ಲಿ 4 ಸಬ್ಜೆಕ್ಟಿನ ಸಂಪನ್ನತೆ ಎಷ್ಟಿದೆ ಇದನ್ನು ನಾವು ನೋಡ್ಕೋಬೇಕು. ಯಾಕೆಂದರೆ ವರ್ತಮಾನ ಸ್ವರಾಜ್ಯ ಅಧಿಕಾರಿಯೇ ಈಗಲೇ ಬಾಬಾವರು ಅಕಾಲ ಸಿಂಹಾಸನ, ತಂದೆಯ ಹೃದಯ ಸಿಂಹಾಸನ ಹಾಗೂ ನಿರಂತರ ಸ್ಮೃತಿಯ ತಿಲಕ ಏನಿಟ್ಟಿದ್ದಾರೆ, ಇದು ಇಲ್ಲಿ ಕಾಯಂ ಇದ್ದಾಗ ಭವಿಷ್ಯದಲ್ಲಿ ಅದು ಕಾಯಂ ಇರುತ್ತೆ. ಬಟ್ ನನ್ನನ್ನು ಯಾವಾಗಲೂ ಇಲ್ಲಿ ವರ್ತಮಾನ ಸದಾ ಸಿಂಹಾಸನಾರೂಢ ಅಂತಂದರೆ ನಿರಂತರ ಆತ್ಮ ಸ್ವರೂಪದಲ್ಲಿ ನೋಡಕ್ಕೆ ಬಯಸ್ತಿದ್ದೀನಿ ಅಂತ ಹೇಳ್ತಿರೋದು. ಅಷ್ಟೇ ಅಲ್ಲ, ಇನ್ನು ಏನು ಹೇಳ್ತಿದ್ದಾರೆ, ಬಚ್ಚೋಂಕೋ ಶ್ರೇಷ್ಠ ದೇಖ್ತೆ ಬಾಪ್ ಕೋ ಜ್ಯಾದಾ ಖುಷಿ ಹೋತಿ ಹೈ. ನನ್ನ ಮಕ್ಕಳನ್ನು ಸದಾ ಶ್ರೇಷ್ಠ ಸ್ವರೂಪದಲ್ಲಿ ನೋಡ್ತಾ ನನಗೆ ಜಾಸ್ತಿ ಖುಷಿಯಾಗುತ್ತೆ. ಸಾಧಾರಣ ಇನ್ನು ಕೆಳಮಟ್ಟದ ಸ್ಥಿತಿ ಏರುಪೇರಲ್ಲಿ ನೋಡಿದ್ರೆ ಬಾಬನಿಗೆ ಏನು ಇಷ್ಟ ಆಗಲ್ಲ, ಅದು ನೀವು ಯೋಚನೆ ಮಾಡಬೇಕು. हर एक ब्राह्मण आत्मा सदा ऊंचे ते ऊंचे बाप के साथ ऊंची स्थिति में स्थित रहे. जैसा ऊंचा नाम वैसे ऊंचा काम हो. ಕೇಳಿ, ಪ್ರತಿಯೊಬ್ಬ ಬ್ರಾಹ್ಮಣನನ್ನು ಹೆಂಗೆ ನೋಡಕ್ಕೆ ನಾನು ಇಷ್ಟಪಡ್ತೀನಿ, ಪ್ರತಿ ಮಕ್ಕಳನ್ನು ಅಂದರೆ ಸದಾ ಹೈಯೆಸ್ಟ್ ತಂದೆಯ ಮಕ್ಕಳು ಸದಾ ನೀವು ಹೈಯೆಸ್ಟ್ ಸ್ಥಿತಿಯಲ್ಲಿ ಇರಬೇಕು. ಇದು ನನಗಿಷ್ಟ. ಹೈಯೆಸ್ಟ್ ಸ್ಥಿತಿ ಅಂದರೆ ತಂದೆಯ ತರಹ, ತಂದೆಯ ಜೊತೆಯಲ್ಲಿ. ನಿಮ್ಮ ಹೆಸರು ಹೇಗೋ, ಈಶ್ವರೀಯ ಕುಲದ ಬ್ರಾಹ್ಮಣ ಕುಲಭೂಷಣರು. ಇಡೀ ಜಗತ್ತಿಗೆ ಸರ್ವಶ್ರೇಷ್ಠ ಕುಲ ಈಶ್ವರೀಯ ಕುಲ. ಇದಕ್ಕೆ ಭೂಷಣ ಅಂದಾಗ ನಮ್ಮ ಧಾರಣೆಗಳು ಎಷ್ಟು ಶ್ರೇಷ್ಠವಾಗಿರಬೇಕು ಅದು ಯೋಚನೆ ಮಾಡಬೇಕು. ಹೆಸರಿಗೆ ತಕ್ಕಂತೆ ಕರ್ಮ ಇರಲಿ. ಜೈಸಾ ವಿಶ್ವಕ್ಕೆ ಆಗೆ ಊಂಚಾ ಮಾನ್ ಹೇ ಐಸೆ ಹಿ ಸ್ವಮಾನ್ ಯಾ ಶಾನ್ ಸದಾ ಕಾಯಂ ರಹೆ. ಯಹಿ बाप दादा की हर ब्राह्मण आत्मा में श्रेष्ठ कामना है, ಶ್ರೇಷ್ಠ ಆಶಯ ಹೇ. ಹಂಗೆ ಬಾಬಾ ಹೇಳೋದು, ವಿಶ್ವದಲ್ಲಿ ನೀವು ಮಕ್ಕಳ ಎಷ್ಟು ಶ್ರೇಷ್ಠ ಮಾನ್ಯತೆ ಇದೆ. ಅಂದರೆ ನಾವು ಬಲೆ ಆರ್ಡಿನರಿ ಇದ್ದೀವಿ, ನಮ್ಮ ಯಾದಗಾರ್ ದೇವತಾ ರೂಪದಲ್ಲಿ ನಿಮ್ಮ ಮಾನ್ಯತೆ ಪೂಜೆ ಎಷ್ಟಿದೆ. ಬ್ರಾಹ್ಮಣರಂದರೆ ಎಲ್ಲ ಶ್ರೇಷ್ಠ ಕರ್ಮ ಪೂಜೆ ಪುನಸ್ಕಾರಗಳಲ್ಲಿ ಎಲ್ಲದರಲ್ಲಿ ಮುಂದಿಡ್ತಾರೆ. ಆ್ಯಕ್ಚುಲಿ ಇದು ಅವ್ರ ವಿಷಯ ಅಲ್ಲ, ಇದು ನಾವು ಬ್ರಾಹ್ಮಣ ಮಕ್ಕಳು ಈಶ್ವರನ ರುದ್ರ ಯಜ್ಞದ ಎಲ್ಲ ಜಗತ್ತಿನ ಸರ್ವಶ್ರೇಷ್ಠ ಕಾರ್ಯಗಳನ್ನು ಬಾಬಾವರು ನಮ್ಮಿಂದ ಮಾಡಿಸಿದ್ರು. ಯಾವ ಕಾರಣ, ಆ ಬ್ರಾಹ್ಮಣ ಅನ್ನೋ ಹೆಸರಲ್ಲಿ ಇವತ್ತು ಅವ್ರಿಗೆ ದೊಡ್ಡ ಮಾನ್ಯತೆ ಇದೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾವರು, ಸೊ ನೀವು ಮಕ್ಕಳು ನಿಮ್ಮದೇನು ಮಾನ್ಯತೆ ಇದೆ ಅದನ್ನು ನಿಮ್ಮ ಸ್ವಮಾನವನ್ನಾಗಿ ಮಾಡಿಕೊಳ್ತಾ, ನಿಮ್ಮ ಶಾನ್ ಅದನ್ನು, ಆ ಪೊಸಿಷನನ್ನು ಕಾಯಂ ಮಾಡಿಕೊಳ್ತಾ, ಅಷ್ಟು ಶ್ರೇಷ್ಠ ಸ್ಥಿತಿಯಲ್ಲಿರೋದೇನಿದೆ, ನೀವು ಪ್ರತಿಯೊಬ್ಬ ಮಕ್ಕಳ ಪ್ರತಿ ನನ್ನ ಈ ಶ್ರೇಷ್ಠ ಆಸೆ ಅಥವಾ ಇಚ್ಛೆ, ಕಾಮನೆ. ತೋ ಬಚ್ಚೋಂಕೋ ಕ್ಯಾ ಕರ್ನಾ, ಇದು ನನ್ನ ಆಸೆ. ಬಟ್ ನೀವೇನು ಮಾಡಬೇಕು? ಕೇಳಿಸ್ತಿದೆಯಾ ಎಲ್ಲರಿಗೆ? ನೀವ್ಯಾರು, ನೀವೇನು ಮಾಡಬೇಕು ಅನ್ನೋ ನನ್ನ ಆಸೆ ಏನು, ಒರಿಜಿನಲಿ ನೀವು ಯಾರು ಅನ್ನೋ ಮಾತನ್ನು ಹೇಳ್ತಾ ಅದರ ನಂತರ ಏನು ಹೇಳ್ತಿದ್ದಾರೆ, ನೀವೇನು ಮಾಡಬೇಕಿದೆ, ಈ ಸ್ಥಿತಿಯಲ್ಲಿ ಬರಲಿಕ್ಕೆ ನೀವೇನು ಮಾಡಬೇಕು. ಜೋ ಬಾಪ್ ದಾದಾ ದ್ವಾರ ज्ञान गुणों का शक्तियों का ज्ञान का गुणों का शक्तियों का श्रृंगार मिला है, उस श्रृंगार को धारण करो. ಈಗ ಒಂದೊಂದಾಗಿ ನೋಟ್ ಮಾಡ್ಕೊಳ್ಳಿ. 1 2 3 4 5 6
ಏನೇನು ಮಾಡಬೇಕು, ಈ ಸರ್ವಶ್ರೇಷ್ಠ ಸ್ಥಿತಿ, ತಂದೆಯ ಸಮಾನ ಸ್ಥಿತಿ ಅಥವಾ ಆ ಪೂರ್ವಜ ಪೂಜ್ಯ ಪೊಸಿಷನ್ನಲ್ಲಿ ಮೊದಲನೇ ಮಾತು ಏನು ಮಾಡಬೇಕು, ಬಾಬಾವ್ರು ಕೊಡೋ ಸಂಪೂರ್ಣ ಜ್ಞಾನ ಗುಣ ಶಕ್ತಿಗಳು ಆಸ್ತಿ ಅಥವಾ ವರದಾನದಲ್ಲಿ ಏನು ಕೊಟ್ಟಿದ್ದಾರೆ ಇದನ್ನು ಡೈಲಿ ನಿತ್ಯ ನಿಮ್ಮ ಶೃಂಗಾರ ಮಾಡ್ತಿದ್ದೀನಿ. ಆ ಶೃಂಗಾರವನ್ನು ನಿರಂತರ ಶೃಂಗಾರ ಮಾಡ್ಕೊಳ್ಳಿ. ನಿಮ್ಮ ಬುದ್ಧಿಯಲ್ಲಿ ಯಾವುದಾದ್ರೂ ಒಂದು ಜ್ಞಾನದ ಪಾಯಿಂಟು ಇಲ್ಲ, ಯಾವುದಾದ್ರೂ ಒಂದು ಗುಣದ ಅನುಭವ ಚಿಂತನೆ ಇಲ್ಲ, ಶಕ್ತಿಗಳ ಚಿಂತನೆ ಅದರ ಅನುಭವದಲ್ಲಿ ಇರಬೇಕು. तो ಅದಕ್ಕೆ जैसे आपके जड़ चित्र सदा सजे सजाया हुआ है, ऐसे चैतन्य रूप में भी सदा सजे सजाए बाप दादा के दिल तख्त नशीन अतीन्द्रिय सुख में झूमते हुए सदा फरिश्ते रूप के नशे में रहना है. ಎರಡನೇ ಮಾತೇನು, ನಿರಂತರ ಹೆಂಗೆ ದೇವತಾ ಸ್ವರೂಪದಲ್ಲಿ ನಿಮ್ಮನ್ನು ಯಾವಾಗಲೂ ಹೆಂಗೆಂಗೋ ತೋರಿಸಲ್ಲ. ಪ್ರತಿ ದೇವತೆಗೆ ಎಲ್ಲ ಶೃಂಗಾರಗಳನ್ನು ಮಾಡಿರ್ತಾರೆ, ಕಿರೀಟ ಇರಲಿ ಎಲ್ಲ ಟೋಟಲ್ ಶೃಂಗಾರ. ನಿಮ್ಮ ಜಡಚಿತ್ರದಲ್ಲೇ ಅಷ್ಟು ಶೃಂಗಾರ ಅಂದರೆ ನಾನು ನಿಮ್ಮನ್ನು ನಿರಂತರ ಹೆಂಗೆ ನೋಡೋಕ್ಕೆ ಬಯಸ್ತಿದ್ದೀನಿ ಅಂದರೆ ಈ ಜ್ಞಾನ ಗುಣ ಶಕ್ತಿಗಳ ಶೃಂಗಾರ ಏನು ಕೊಟ್ಟಿದ್ದೀನಿ ಅದರಲ್ಲಿ ಆ ನಿರಂತರ ಶೃಂಗಾರ ಭರಿತರಾಗಿ ನೀವು ಇರಬೇಕನ್ನೋದು ನನಗಿಷ್ಟ. ಏನದು, ಸದಾ ತಂದೆಯ ಸಿಂಹಾಸನಾರೂಢರಾಗಿ ನಿರಂತರ ಅತೀಂದ್ರಿಯ ಸುಖದ ಆನಂದದ ಉಯ್ಯಾಲೆಯಲ್ಲಿ ತೂಗುತ್ತಾ ಡಬಲೈಟ್ ಫರಿಷ್ಠಾ ಸ್ವರೂಪದ ನಶೆ, ಅರ್ಥಾತ್ ಈಶ್ವರೀಯ ಪ್ರಾಪ್ತಿಗಳ ನಶೆ. ಎಷ್ಟು ನಶೆ ಅಷ್ಟು ಖುಷಿ, ಎಷ್ಟು ಸ್ವಮಾನ ಅಷ್ಟು ನಿರ್ಮಾಣತೆ. ಈ ಧಾರಣೆಗಳಲ್ಲಿ ನಾನು ನೀವು ಮಕ್ಕಳನ್ನು ನಿರಂತರವಾಗಿ ನೋಡ್ಲಿಕ್ಕೆ ಬಯಸ್ತೀನಿ. ಇದು ಅಂಡರ್ಲೈನ್ ಆಗಬೇಕು. ಮೂರನೇದು, तो यही बाप दादा को रिटर्न करना है करेंगे ಕೇಳ್ತಿದ್ದಾರೆ. ಅವ್ರು ರಿಟರ್ನ್ ಕರ್ನಾ ಆತಾ ಹೇ, ನನಗೆ ಕೊಡಬೇಕಾಗಿರೋ ರಿಟರ್ನ್ ಇಷ್ಟು, ರಿಟರ್ನ್ ಮಾಡೋಕ್ಕೆ ಬರುತ್ತಾ ನಿಮಗೆ? ಹೋಗಲಿ, ರಿಟರ್ನ್ ಅರ್ಥ ಆದ್ರೂ ಗೊತ್ತಾಗಿದೆಯಾ? ತಂದೆಗೆ ರಿಟರ್ನ್ ಮಾಡೋದಂದರೆ ಈ ಸ್ಥಿತಿಗಳಲ್ಲಿ ಬರೋದಂದ್ರೇನು, ನನ್ನನ್ನು ನಾನು ಕಂಪ್ಲೀಟ್ ಟರ್ನ್ ಫುಲ್ ಹಿಂಗಿದ್ದಿದ್ದು ಹಿಂಗಾಗಬೇಕು. ಅದು ಬರುತ್ತಾ ಅಂತ ಕೇಳ್ತಿದ್ದಾರೆ ಬಾಬೂರು. ಹೋಗ್ಲಿ, ಮಾಡೋ ಸಂಕಲ್ಪ ಇದೆಯಾ ತಂದೆಗೆ ರಿಟರ್ನ್, ಅಥವಾ ಬರೀ ಸಂಕಲ್ಪ ಮಾಡಿ ಮಾತು ಕರ್ಮದಲ್ಲಿ ಬೇರೆ ಆಗ್ಬಿಡುತ್ತಾ? तो दिल की चाहना और करना समान हो. ಎಲ್ಲರೂ ಏನು ಹೇಳ್ತಾರೆ, ಹಾಂ ಬಾಬಾ ನಮಗಿಷ್ಟ, ನಿನಗೆ ನಿನ್ನ ಪಾಲನೆಗೆ ರಿಟರ್ನ್ ಮಾಡಬೇಕಂತ ಎಲ್ಲರೂ ಬಾಯಿ ಮಾತು ಹೇಳ್ತೀರಾ, ಸಂಕಲ್ಪನೂ ಮಾಡ್ತೀರಾ. ಆದರೆ ನಿಮ್ಮ ಸಂಕಲ್ಪ ಹಾಗೂ ಕರ್ಮ ಸಮಾನವಾಗಿರಲಿ. ಏನು ಸಂಕಲ್ಪ ಮಾಡ್ತೀರಾ ಅದು ಪ್ರತಿ ಕರ್ಮೇಂದ್ರಿಯಗಳಲ್ಲಿ ಕರ್ಮದಲ್ಲಿ ವ್ಯವಹಾರದಲ್ಲಿ ಕಾಣಬೇಕಲ್ವಾ ಅಂತ ಕೇಳ್ತಿದ್ದಾರೆ. ऐसे नहीं कि चाहते हैं लेकिन करते नहीं है. अपनी सर्वश्रेष्ठ अथॉरिटीज को जानते हो ना, कौन सी अथॉरिटी? ಬರೀ ಹಂಗಲ್ಲ, ಬಾಬಾ ನಂಗಂತೂ ಭಾಳ ಇಷ್ಟ ಗೊತ್ತಾ, ನೀನು ಸಮಾನ ಇರಬೇಕಂತ, ನೀನು ಹೆಂಗೆ ಹೇಳ್ತೀಯೋ ಹಂಗೆ ಕೇಳಬೇಕಂತ, ನಾನೆಲ್ಲ ಗುಣಶಕ್ತಿಗಳಲ್ಲಿ ನಿರಂತರ ಚಿಂತನೆ ಮಾಡಿ ಅನುಭವ ಮಾಡಿ ಇರಬೇಕಂತ ಇಷ್ಟ ಗೊತ್ತಾ. ಬಟ್ ಆದರೆ ಏನು ಮಾಡೋದು ಬಾಬಾ, ಹಿಂಗಾಗ್ಬಿಡ್ತು ಹಂಗಾಗ್ಬಿಡ್ತು, ಅದಕ್ಕೆ ಆಗಲಿಲ್ಲ ಬಾಬಾ, ಇದೆಲ್ಲ ಕತೆ ಹೇಳಲ್ಲ ತಾನೇ. ನೋಡ್ಕೋಬೇಕು ಆನೆಸ್ಟಿ, ನನ್ನ ಹೃದಯದ ಸತ್ಯತೆ ನಿಜವಾಗ್ಲೂ ನಾನು ಬಯಸ್ತೀನ ಅಥವಾ ಮಾತಿಗೆ ಮೇಲ್ ಹೇಳ್ತೀನ? ಏಕೆಂದರೆ ಒಳಗಡೆ ದಿಲ್ ಕಿ ಬಾತ್ ಕ್ಯಾ ಹೋತಾ ಹೈ, ದಿಲ್ ಬಾಪ್ ಕೆ ದಿಲ್ ತಕ್ ಪಹುಂಚ್ತಾ ಹೈ. ಇದು ಇಂಪಾರ್ಟೆಂಟ್. ನಾನು ಇದನ್ನು ಮಾಡಲಿಕ್ಕೆ ನಿಮಗೆ ಸರ್ವಶ್ರೇಷ್ಠ ಅಥಾರಿಟಿಗಳನ್ನು ಕೊಟ್ಟಿದ್ದೀನಿ. ಏನು ತನ್ನ ಪೊಸಿಷನ್ನೇ ಕೊಟ್ಬಿಟ್ಟಿದ್ದಾರಲ್ಲ, ಮಾಸ್ಟರ್ ಆಲ್ ಮೈಟಿ ಅಥಾರಿಟಿ ಅಂತ. ಇದೆಲ್ಲ ಅಥಾರಿಟಿಗಳೇನು ಕೊಟ್ಟಿದ್ದೀನಿ, ಅದು ಯಾವ ಅಥಾರಿಟಿ?
ನೀವು ಅದನ್ನು ಹೆಂಗೆ ಉಪಯೋಗಿಸ್ಬೇಕು ಮಕ್ಕಳೇ ಅಂತ ಹೇಳ್ತಿದ್ದಾರೆ. ಯಾಕೆಂದರೆ ಜಗತ್ತಲ್ಲಿ ಗೊತ್ತಿಲ್ಲದೆ ಇರೋದು, ಋಷಿ ಮುನಿಗಳಿಗೆ ಗೊತ್ತಿಲ್ಲದೆ ಇರತಕ್ಕಂತಹ ಹೈಯೆಸ್ಟ್ ಈಶ್ವರೀಯ ಜ್ಞಾನದ ಅಥಾರಿಟಿ, ಈಶ್ವರನ ಗುಣಗಳ, ಸಾಗರನ ಗುಣಗಳ ಅಥಾರಿಟಿ, ಅವನ ಶಕ್ತಿಗಳ ಸಿದ್ಧಿಗಳ ಅಥಾರಿಟಿ ಏನು ಕಡಿಮೆ ಅಥಾರಿಟಿನ ಇದು? ಇದರ ಮ್ಯಾಜಿಕ್ ಏನು ಅನ್ನೋದು ಸ್ವಲ್ಪ ಯೋಚನೆ ನಾವು ಮಾಡಬೇಕು, ಅನುಭವ ಮಾಡಬೇಕು. ಈ ಕೇಳ್ತಿದ್ದಾರೆ ಬಾಬು ಅವರು, वो अथॉरिटी किस लिए दिया है? साकारी कर्मेंद्रिय अर्थात कर्माचारी और साथ साथ अपनी सूक्ष्म शक्तियाँ मन बुद्धि संस्कार अर्थात कार्य कलाओं को यथार्थ चलाने की अथॉरिटी दिया है. क्या अथॉरिटी दिया है? ऐसी अथॉरिटी धारण किया है मास्टर सर्वशक्तिमान, मास्टर ऑलमाइटी अथॉरिटी होना. ಕೇಳ್ತಿದ್ದಾರೆ ಬಾಬಾ, ನಾನು ಈ ಅಥಾರಿಟಿಗಳೆಲ್ಲ ಕೊಟ್ಟಿರೋದು ಯಾಕೆ ಅಂದರೆ, ನೀವು ಮಕ್ಕಳು ಕರ್ಮೇಂದ್ರಿಯಗಳೇನು ಕರ್ಮಾಚಾರಿಗಳು, ನಿಮ್ಮ ಸರ್ವೆಂಟ್ಸು, ನಿಮ್ಮ ಸೇವಾಧಾರಿಗಳು. ನೀವು ಆತ್ಮ ಮಾಸ್ಟರ್ಸ್ ಅಂದಾಗ ನಿಮ್ಮ ಕರ್ಮೇಂದ್ರಿಯಗಳ ಜೊತೆ ಜೊತೆಗೆ ಸೂಕ್ಷ್ಮ ಶಕ್ತಿಗಳೇನಿದೆ, ಮನಸ್ಸು ಬುದ್ಧಿ ಸಂಸ್ಕಾರ ಹಾಗೂ ಕರ್ಮ ಏನು ಸಾಕಾರ ರೂಪದಲ್ಲಿ ಕರ್ಮೇಂದ್ರಿಯಗಳನ್ನು ಕರ್ಮ ಮಾಡ್ತೀರಾ, ವ್ಯವಹಾರ ಮಾಡ್ತೀರಾ, ಈ ಎಲ್ಲ ಕಾರ್ಯಕಲಾಪಗಳನ್ನು ಯಥಾರ್ಥವಾಗಿ ವಿಧಿಪೂರ್ವಕವಾಗಿ ಕಾರ್ಯ ಮಾಡ್ತಕ್ಕಂತಹ ಅಥಾರಿಟಿಯನ್ನು ಕೊಟ್ಟಿದ್ದೀನಿ. ಕಾರ್ಯ ಮಾಡುವಾಗ ಅಪ್ ಆ್ಯಂಡ್ ಡೌನ್ ಆಗೋದು, ಕಾರ್ಯ ಮಾಡುವಾಗ ಸಂಬಂಧಗಳ ಘರ್ಷಣೆಯಲ್ಲಿ ಬರೋದು, ಕಾರ್ಯ ಮಾಡುವಾಗ ಕೆಲಸ ಕಾರ್ಯದ ಕಾನ್ಷಿಯಸ್ಸಲ್ಲಿ ಮಾಡೋದು, ಕೆಲಸ ಕಾರ್ಯ ಮಾಡುವಾಗ ಬ್ಯಾಲೆನ್ಸ್, ಸ್ವಸ್ಥಿತಿ ಸ್ವದರ್ಶನದ ಬ್ಯಾಲೆನ್ಸ್ ಇಲ್ಲದೆ ಮಾಡೋದು. ಯಾವ ಕಾರಣ? ಪರದರ್ಶನ ಅಂದರೆ ತನ್ನ ದೇಹದ್ದಿರಲಿ ಕರ್ಮದ್ದಿರಲಿ, ಯಾರ ಜೊತೆ ಮಾಡ್ತಿದ್ದೀವಿ ಅವ್ರ ಬಗ್ಗೆ, ಅವ್ರ ಪ್ರಭಾವದ್ದಿರಲಿ, ಇವೆಲ್ಲ ಪರದರ್ಶನದಲ್ಲಿ ಬರುತ್ತೆ. ಈ ಪ್ರಭಾವದಲ್ಲಿ ಬರೋಕ್ಕೆ ನಾನು ಶಕ್ತಿಗಳು ಕೊಡಲಿಲ್ಲ. ನಿಮಗೆ ನಿಮ್ಮನ್ನು ವ್ಯವಸ್ಥಿತ ರೂಪದಲ್ಲಿ ನಿಮ್ಮ ಮೇಲೆ ನೀವು ಅಧಿಕಾರಗಳನ್ನು ಜಮಾ ಮಾಡ್ತಾ, ಅಥಾರಿಟಿಯಿಂದ ನಿಮ್ಮ ಕರ್ಮೇಂದ್ರಿಯಗಳನ್ನು, ನಿಮ್ಮ ಆರ್ಡರ್, ನನ್ನ ಆರ್ಡರ್ ಅಂದ್ರೇನು? ಶ್ರೀಮತದ ಆರ್ಡರ್ ಮೇಲೆ ನಿಮ್ಮ ಮನಸ್ಸು ಬುದ್ಧಿ ಸೂಕ್ಷ್ಮ ಶಕ್ತಿಗಳೇನಿದೆ ಅದನ್ನೂ ನಡೆಸ್ತಾ, ಇವೆಲ್ಲದೂ ತನ್ನ ಹತೋಟಿಯಲ್ಲಿ ಬಂದಾಗ ಕರ್ಮ ಏನು ಮಾಡ್ತೀರಾ ಅದನ್ನು ಯಥಾರ್ಥವಾಗಿ ಕಾರ್ಯಗಳನ್ನು ನಡೆಸೋ ಅಥಾರಿಟಿ ಕೊಟ್ಟಿದ್ದೀನಿ. ಅದನ್ನು ಉಪಯೋಗಿಸ್ತಿದ್ದೀರಾ? ಕೇಳ್ತಿದ್ದಾರೆ ಬಾಬುವರು. ಈ ಅಥಾರಿಟಿಯನ್ನು ಧಾರಣೆ ಮಾಡಿದ್ದೀರಾ? ಕ್ವೆಶ್ಚನ್. ಮಾಸ್ಟರ್ ಸರ್ವಶಕ್ತಿವಾನ್, ಮಾಸ್ಟರ್ ಆಲ್ಮೈಟಿ ಅಥಾರಿಟಿ ಅಂತ ಹೇಳ್ಕೊಳ್ತೀರಾ? ಈ ಸ್ವಮಾನದ ಸೀಟನ್ನು ಕೊಡ್ತಾ ಅದರ ಕನೆಕ್ಟೆಡ್ ಅಥಾರಿಟಿ ಏನು? ಮಾಸ್ಟರ್ ಸರ್ವಶಕ್ತಿವಾನ್ ಅಂದರೆ ಸರ್ವಶಕ್ತಿಗಳ ಮೇಲೆ ಅಥಾರಿಟಿ, ಮಾಸ್ಟರ್ ಆಲ್ಮೈಟಿ ಅಥಾರಿಟಿ ಅಂದರೆ ಸರ್ವ ಸಿದ್ಧಿಗಳ ಮೇಲೆ ಅಥಾರಿಟಿ. ಎರಡನ್ನೂ ಕೊಟ್ಟಿದ್ದೇನೆ. ಈ ಅಥಾರಿಟಿಯನ್ನು ಉಪಯೋಗಿಸ್ತಿದ್ದೀರಾ? ಅದರಲ್ಲಿ ಇದ್ದೀರಾ? और उस अथॉरिटी में स्थित होकर अपने कर्मेंद्रियों को चलाते हो। वह ब्राह्मण परिवार के ही सहयोगी कार्यकर्ताओं अर्थात मददगार आत्माओं के प्रति या सर्विस साथी के ऊपर अथॉरिटी चलाते हो, ऐसे तो नहीं करते हो? ಕೇಳ್ತಿದ್ದಾರೆ. ಈ ಅಥಾರಿಟಿಯನ್ನು ತನ್ನ ಮೇಲೆ ಉಪಯೋಗಿಸೋದರ ಬದಲಾಗಿ ತನ್ನ ಕರ್ಮೇಂದ್ರಿಯಗಳು ಮನಸ್ಸು ಬುದ್ಧಿ ಸಂಸ್ಕಾರಗಳ ಮೇಲೆ ಉಪಯೋಗಿಸೋದ್ರದ ಬದಲಾಗಿ ತನ್ನ ಬ್ರಾಹ್ಮಣ ಪರಿವಾರದಲ್ಲಿ ಸಹಯೋಗಿ ಕಾರ್ಯಕರ್ತರೇನಿದ್ದಾರೆ, ಸೇವಾ ಸಹಯೋಗಿ ಸೇವೆಯ ಜೊತೆಗಾರರೇನಿದ್ದಾರೆ ಅವ್ರ ಮೇಲೆ ಅಥಾರಿಟಿಯನ್ನು ಉಪಯೋಗಿಸಕ್ಕೆ ಹೋಗ್ತಿಲ್ಲ ತಾನೇ? ಅಂದರೆ ರೋಬ್ ಏನು ಈ ಅಂತ ಏನು ಹೇಳಲಾಗುತ್ತೆ, ಅವ್ರ ಮೇಲೆ ಯಾವುದೇ ಅಥಾರಿಟಿಯನ್ನು ನಾವು ಉಪಯೋಗಿಸಂಗಿಲ್ಲ. ब्राह्मण आत्माओं के संपर्क में स्नेह और सहयोग की भावना रखनी है,
न कि ಅಥಾರಿಟಿ ಯೂಸ್ करना है. ಬಾಬೂರ್ದು ಒಂದೊಂದು ಲೈನು ಇವೆಲ್ಲ ಬಾಬೂರು ಏನು ಹೇಳ್ತಿರೋದು ಇವೆಲ್ಲ ಲೈನೇನು, ನನ್ನ ಆಸೆ ನೀವು ಹೆಂಗಿರಬೇಕು, ನನ್ನಿದು ಇಚ್ಛೆ, ನನ್ನ ಮಕ್ಕಳಾಗಿದ್ದೀರಾ ಅಂದರೆ ನೀವು ಹೆಂಗೆ ಬದುಕಬೇಕು ಅನ್ನೋ ತನ್ನ ಆಸೆಯನ್ನು ಮುಂದಿಡ್ತಿದ್ದಾರೆ. ನಾನೇನು ಅಥಾರಿಟೀಸ್ ಕೊಟ್ಟಿದ್ದೀನಿ ನೀವು ಆತ್ಮಗಳ ಮೇಲೆ ಉಪಯೋಗಿಸಂಗಿಲ್ಲ. ಯಾಕೆ ಈ ಮುರಳಿಯಲ್ಲಿ ಹೇಳಿಲ್ಲ, ನೀವು ಏನಿದ್ರು ವರ್ಲ್ಡ್ ಸರ್ವೆಂಟ್ಸ್. ಸರ್ವೆಂಟ್ ಯಾರ ಮೇಲೆ ಹುಕುಂ ಮಾಡಕ್ಕೆ ಹೋಗಲ್ಲ ಅಂದಾಗ ಸದಾ ಅಂದರೆ ನಮ್ಮ ಟೋನ್ ಯಾವಾಗ್ಲೂ ಹೆಚ್ಚು ಕಡಿಮೆ ಮಾತಾಡೋದೇನಿದೆ ನಮ್ಮನ್ನು ನಾವು ರಿಯಲೈಸ್ ಮಾಡಿಕೊಂಡು ನಮ್ಮ ಪರಿವರ್ತನೆ ಮಾಡ್ಕೊಳ್ತಾ ನಮ್ಮ ಸ್ಥಿತಿಯನ್ನು ಬಾಬೂರು ಹೇಳೋ ಲೆವೆಲಲ್ಲಿ ತಂದುಬಿಡ್ಬೇಕು. ಅದಕ್ಕೆ ನೀವು ಎಷ್ಟಾದರೂ ಪುರುಷಾರ್ಥ ಮಾಡಿ, ಯಾವ ರೀತಿಯಾದರೂ ಪುರುಷಾರ್ಥ ಮಾಡಿ, ಆದರೆ ಯಾವುದೇ ಆತ್ಮಗಳ ಪ್ರತಿ ಅಥಾರಿಟಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಉಪಯೋಗಿಸೋದಂದರೆ ಅವರನ್ನು ಹರ್ಟ್ ಮಾಡೋದು, ಇಲ್ಲ ಅವ್ರಿಗೆ ದುಃಖ ಕೊಡೋದು, ಅವರು ಇಲ್ಲ ವ್ಯರ್ಥ ಸಂಕಲ್ಪಗಳನ್ನು ನಡೆಸಲಿಕ್ಕೆ ನಾವು ಕಾರಣರಾಗ್ಬಿಡ್ತೀವಿ. ಇದು ದೊಡ್ಡ ಕರ್ಮ ಫಿಲಾಸಫಿ ವಿಷಯ. ಯಾವುದು ಲೆಕ್ಕಾಚಾರಗಳಾಗ್ತಾ ಹೋಗುತ್ತೆ, ನೆಗೆಟಿವ್ ಲೆಕ್ಕಾಚಾರ. ಅದಕ್ಕೆ ಹೇಳ್ತಿದ್ದಾರೆ, ಈ ಅಥಾರಿಟಿಯನ್ನು ನೀವು ಆತ್ಮಗಳ ಮೇಲೆ ಯಾವುದೇ ಕಾರಣಕ್ಕೆ ಲೌಕಿಕ ಅಥವಾ ಅಲೌಕಿಕ ಪರಿವಾರದ ಪ್ರತಿ ಸ್ನೇಹಿ ಸಹಯೋಗಿಗಳ ಮೇಲೆ ಉಪಯೋಗಿಸಂಗಿಲ್ಲ. ಅಂದರೆ ಸೂಕ್ಷ್ಮ ಅಭಿಮಾನದ ಕಾರಣನೇ ತಾನೇ ಅಥಾರಿಟಿ, ರೋಬ್ ಇವೆಲ್ಲ ಯೂಸ್ ಮಾಡೋದು, ಅದಕ್ಕೆ ಮಾತು ಹೆಚ್ಚು ಕಡಿಮೆ ತಾನೆ. ಅದಕ್ಕೇನು ಹೇಳ್ತಿದ್ದಾರೆ, ಉಸ್ ಅಥಾರಿಟಿ को कहाँ यूज करना है, कर्मेंद्रियों के ऊपर, सूक्ष्म शक्तियों के ऊपर अपनी ಅಥಾರಿಟಿ ಚಲಾನೆ. ನಾನೇನು ನಿಮ್ಮ ಅಥಾರಿಟಿ ಕೊಟ್ಟಿದ್ದೀನಿ, ನೀವು ನಿಮ್ಮ ಕರ್ಮೇಂದ್ರಿಯಗಳ ಮೇಲೆ, ನಿಮ್ಮ ಮನಸ್ಸು ಬುದ್ಧಿ ಸಂಸ್ಕಾರಗಳ ಮೇಲೆ ನಿಮ್ಮ ಅಥಾರಿಟಿಯನ್ನು ಉಪಯೋಗಿಸಿ ನಿಮ್ಮ ಮೇಲೆ ನೀವು ನಿಮ್ಮನ್ನು ಹತೋಟಿಯಲ್ಲಿ, ನನ್ನನ್ನು ನಾನು ಹತೋಟಿಯಲ್ಲಿ ತಂದುಕೊಳ್ಳೋದೇನು, ಅರ್ಥ ಏನು, ನನ್ನ ನಿಜಿ ಅನಾದಿ ಸಂಸ್ಕಾರಗಳೇನಿದೆ, ನನ್ನ ತಂದೆ ಹೇಗೋ ನಾನಾಗೆ, ಜೈಸಾ ಬಾಪ್ ಜೈಸಾ ಬೇಟ, ಮತ್ತು ಆದಿ ಸಂಸ್ಕಾರಗಳೇನಿದೆ ಸಂಪೂರ್ಣ ಸೋಲ್ ಕಾನ್ಷಿಯಸ್. ಸತ್ಯುಗ ಅಂದ್ರೇ 100% ಸೋಲ್ ಆತ್ಮಾಭಿಮಾನಿ ಸ್ಥಿತಿ. ಯಾವುದರಲ್ಲಿ ದೇಹ ಬಾನನು ಏನಂತ ಗೊತ್ತಿಲ್ಲ. ಯಾವ ಕಾರಣ ಸಂಪೂರ್ಣ ಪವಿತ್ರತೆ, ಎಲ್ಲ ಗುಣ ಶಕ್ತಿಗಳಿಂದ ಸಂಪನ್ನರು, ನಾವು ಕಲೆಗಳಿಂದ ಸಂಪನ್ನರು. ಸತೋ ಪ್ರಧಾನ ಸ್ಟೇಜ್ ಅದು ನಂದು. ಸೊ ಆ ಸ್ಥಿತಿಯನ್ನು ತಂದುಕೊಳ್ಳೋದ್ರಲ್ಲಿ ಆ ನಿರಂತರ ತನ್ನನ್ನು ತಾನು ಕಂಟ್ರೋಲ್ ಮಾಡ್ತಾ, ತನ್ನ ಮೇಲೆ ರೂಲಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಪವರ್ ಉಪಯೋಗಿಸ್ತಾ ನನ್ನನ್ನು ನಾನು ಬದಲಾವಣೆ ಮಾಡ್ಕೋಬೇಕು. ಅಥಾರಿ ಉಸ್ಮೆ ಕಭಿ ಭಿ ಅಧೀನ್ ಹೋನಾ कि मेरे स्वभाव या संस्कार ऐसा है, ये ऑलमाइटी अथॉरिटी के बोल नहीं है. जो स्वयं के ऊपर अथॉरिटी नहीं चलाते हैं तो अथॉरिटी को मिसयूज करते हो. तो अथॉरिटी को मिसयूज मत करो. ಆರ್ಡರ್, ಸದ್ಗುರುವಿನ ಆರ್ಡರ್ ಏನು, ಮಕ್ಕಳೇ ಯಾವುದೇ ಸ್ವಭಾವ ಸಂಸ್ಕಾರಗಳ ಅಥವಾ ಇಂದ್ರಿಯಗಳ ಅಧೀನರಾಗುವುದಂದರೆ, ಅಂದರೆ ಬಾಬಾ ನನ್ನ ಸ್ವಭಾವ ಹಿಂಗಿದೆ, ಬಾಬಾ ನನ್ನ ಸಂಸ್ಕಾರ ಹಿಂಗಿದೆ, ಬಾಬಾ ನನ್ನ ಕಣ್ಣು ಮೋಸ ಮಾಡ್ತಿದೆ, ಇವತ್ತೇನೋ ಕಿವಿ ಮೋಸ ಮಾಡ್ತು, ಇವತ್ತೇನೋ ಮುಖ ಮೋಸ ಮಾಡ್ತು, ಏನು ಯಾವ ರೀತಿ ಮಾತಾಡಬೇಕಾಯ್ತು ಅದು ಮಾಡಲಿಲ್ಲ, ಹೇಳಬೇಕಾಯ್ತು ಹೇಳಲಿಲ್ಲ, ಹಿಂಗೆ ಏನು ಹೇಳ್ತಿರೋ ಮಕ್ಕಳೇ ಇಂಥವ್ರಿಗೆ ಅಲ್ಲ ಆಲ್ಮೈಟಿ ಅಥಾರಿಟಿ ಅಂತ ಹೇಳೋಕ್ಕಾಗುತ್ತಾ? ನೀವಿಷ್ಟು ದೊಡ್ಡ ನಾನು ಅಥಾರಿಟಿ ಕೊಟ್ಟಿದ್ದೀನಿ, ಬಟ್ ನೀವು ಅಥಾರಿಟಿ ಸ್ಥಿತಿಯಲ್ಲಿದ್ದು ನಿಮ್ಮ ಮೇಲೆ ನೀವು ಸ್ವರಾಜ್ಯ ಅಧಿಕಾರಿ, ನೀವು ರಾಜರಾಗದೆ ಅದನ್ನು ಬಾಬಾ ಹೇಳ್ತಾರೆ ಮಿಸ್ಯೂಸ್ ಮಾಡ್ತಿದ್ದೀರಾ. ಅಂದರೆ ನಾನು ಕೊಟ್ಟಿರೋ ಶಕ್ತಿಯನ್ನು ಹಳೆಯ ಸ್ವಭಾವ ಸಂಸ್ಕಾರ ಯೂಸ್ ಮಾಡೋದಂದರೆ ಆ ಶಕ್ತಿಯನ್ನು ಮಿಸ್ಯೂಸ್ ಮಾಡದೆ, ಯಾವ ಕಾರಣ ಅಲ್ಲಿ ಮಿಸ್ಯೂಸ್ ರಿಸಲ್ಟ್ ಏನು, ಪಾಪ ಕರ್ಮಗಳಾಯಿತು. ಅದಕ್ಕೆ ಈ ತರಹ ಈಗ 1 ಅವರ್ ಯೋಗ ಮಾಡಿದ್ರ, 2 ಗಂಟೆ ಯೋಗ ಮಾಡಿದ್ರ, ಅಲ್ಲೋಗಿ ಸ್ವಭಾವ ಸಂಸ್ಕಾರ ವಶ ಏನಾದರೂ ಮಾಡಿದ್ರೆ
ನಾನು ಆತ್ಮನಲ್ಲಿ ಏನು ಶಕ್ತಿ ಬರ್ತಿದೆ ಅದು ಬಾಬುರ ಎವರ್ ಪ್ಯೂರ್ ಎನರ್ಜಿ, ಈ ಅಥವಾ ಶ್ರೇಷ್ಠ ಜ್ಞಾನದ ಶಕ್ತಿ. ಇದನ್ನು ನೀವು ಅಲ್ಲೋಗಿ ಮಿಸ್ಯೂಸ್ ಮಾಡಿದ್ರೆ ಬರೀ ಒಂದು ವಿಕರ್ಮ ಅಲ್ಲ, ಶ್ರೀಮತದ ಉಲ್ಲಂಘನೆಯ ಹೊರೆ. ತಂದೆ ಮಾಡಿರೋ ಡಿಸ್ರೆಸ್ಪೆಕ್ಟ್, ತಂದೆಯ ಶಿಕ್ಷಕ ಸಂಬಂಧದಲ್ಲಿ ಟೀಚರ್ ಡಿಸ್ರಿಗಾರ್ಡ್, 5-6 ಒಂದೊಂದು ಕರ್ಮದ ಹಿಂದೆ 5-6 ತರಹದ ಹೊರೆ ಪಾಪಕರ್ಮದ ಜೊತೆಗೆ. ಇವೆಲ್ಲ ತುಂಬ ಆಳವಾಗಿ ಕರ್ಮ ಫಿಲಾಸಫಿಯನ್ನು ಬಾಬೂರಿಗೆ ಏನು ಟೈಮ್ ಕೊಟ್ಟಿದ್ದಾರೆ, ನಾವು ಬಹಳ ಆಳವಾಗಿ ಜ್ಞಾನದ ಚಿಂತನೆ ಮಾಡ್ತಾ ಅನುಭವಗಳನ್ನು ಏನು ಇದುವರೆಗೂ ಮಾಡಲಿಲ್ಲೋ ಅನುಭವಗಳನ್ನು ಮಾಡಲಿಕ್ಕೆ ನಮ್ಮ ಟೈಮನ್ನು ಉಪಯೋಗಿಸ್ಕೋಬೇಕು. ಅದಕ್ಕೆ ಬಾಬಾ ಹೇಳೋದು, ನಾನು ಕೊಟ್ಟಿರೋ ಅಥಾರಿಟಿಯನ್ನು ಮಿಸ್ಯೂಸ್ ಮಾಡಬೇಡಿ ಮಕ್ಕಳೇ. ಕೇರ್ಲೆಸ್ ಆಗಿ ದೇಹಾಭಿಮಾನದಲ್ಲಿ ನಡೆಯೋದು, ಸಾಧಾರಣವಾಗಿ ನಡೆಯೋದು, ಸಾಧಾರಣ ಮಾತು, ಸಾಧಾರಣ ರೀತಿ ನೀತಿ, ಸಾಧಾರಣ ಮೊದಲಿಂಗ್ ಲೌಕಿಕದಲ್ಲಿ ಸಂಬಂಧಗಳ ರೀತಿ ನೀತಿ, ಲೂಸ್ ಸ್ಟಾಕ್ ಇಂಥವೆಲ್ಲ ಇರಂಗಿಲ್ಲ. ತಮಾಷೆ ಅಮಾಷೆಗೂ ಹಂಗೆಲ್ಲ ಮಾಡಂಗಿಲ್ಲ. ಎಲ್ಲಿ ದೇಹಾಭಿಮಾನದ ದುರ್ಗಂಧ ಇದೆ ಅಲ್ಲಿ ನಮಗೆ ಆ ಶಕ್ತಿಯನ್ನು ಯೂಸ್ ಮಾಡೋ ಕರ್ಮ ಮಾಡೋದಂದರೆ ಆತ್ಮ ತನ್ನ ಎನರ್ಜಿ ಯೂಸ್ ಮಾಡ್ತಿದೆ. ನನ್ನ ಹತ್ರ ಏನು ಎನರ್ಜಿ ಇದೆ, ಪ್ರಾಣಶಕ್ತಿ, ಅದು ಬಾಬಂದು, ಅದನ್ನು ನಾನು ಉಪಯೋಗಿಸಂಗಿಲ್ಲ. ಅಲ್ಲಿವರೆಗೂ ನೀವು ಯೋಚನೆ ಮಾಡಬೇಕು, ನಾನೇನು ಶ್ವಾಸ ತಗೋತಿದ್ದೀನಿ ಅದು ಬಾಬೂರು ನನ್ನನ್ನು ಶರೀರದಲ್ಲಿ ಇಟ್ಟಿರೋದ್ರಿಂದ ನಾನು ಶ್ವಾಸ ತಗೋತಿದ್ದೀನಿ. ನನ್ನ ಮೇಲೆ ಸಂಪೂರ್ಣ ಅಧಿಕಾರ ಏನಿದೆ ಅದು ಬಾಬೂರ ಅಧಿಕಾರ. ಇದು ಎಲ್ಲಿವರೆಗೂ ಸ್ವಯಂ ಹೇಳಿದ ಮಾತಲ್ಲ, ನಮಗೆ ನಾವು ರಿಯಲೈಸ್ ಮಾಡಲ್ವೋ ಅಲ್ಲಿವರೆಗೂ ತನ್ನ ಸ್ವಯಂ ಪರಿವರ್ತನೆಯ ಸೀರಿಯಸ್ನೆಸ್ ಏನಿದೆ ಅದು ಬರೋಕ್ಕೆ ಸಾಧ್ಯ ಇಲ್ಲ. बाप दादा ने सर्व बच्चों के मिलन मेले में बच्चों का उमंग उत्साह भी देखा, श्रेष्ठ भावना भी देखी, विश्व कल्याण की कामना भी देखी, साथ साथ बाप समान बनने की श्रेष्ठ इच्छा भी देखी. लेकिन ಬಾಬಾ ಹೇಳ್ತಾರೆ, ನನ್ನ ಅಂದರೆ ಯಾರೇ ಮಧುಬನದಲ್ಲಿ ಬಾಬೂರು ಮೀಟ್ ಮಾಡೋಕ್ಕೆ ಹೋದಾಗ ಡೈರೆಕ್ಟಾಗಿ ಎಲ್ಲರಿಗೆ ಉಮಂಗ್ ಉತ್ಸಾಹ ಇರುತ್ತೆ. ಬಾಬಾವ್ರ ಮುಂದೆ ಎಲ್ಲ ಪ್ರಾಮಿಸ್ಗಳು ಬರೀತಾರೆ, ಬಾಬಾ ನಾನು ಹಿಂಗೆ ಮಾಡಿಬಿಡ್ತೀನಿ, ನಿನ್ನ ಸಮಾನ ಆಗ್ಬಿಡ್ತೀನಿ, ಇವತ್ತಿಂದ ಈ ಸೆಕೆಂಡಿಂದ ಹಿಂಗೆ ಪರಿವರ್ತನೆ ಆಗ್ಬಿಡ್ತೀನಿ, ಅದು ಮಾಡ್ತೀನಿ. ಸೊ ತನ್ನ ಎಲ್ಲ ಶ್ರೇಷ್ಠ ಭಾವನೆಗಳನ್ನೇನು ಇಟ್ಕೊಂಡು ಬಂದಿದ್ದೀರಾ ಅದನ್ನು ನೋಡಿದೆ. ವಿಶ್ವ ಕಲ್ಯಾಣದ ಬಾಬಾ ನಿನ್ನನ್ನು ವಿಶ್ವದ ಮುಂದೆ ಪ್ರತ್ಯಕ್ಷ ಮಾಡಿಬಿಡ್ತೀನಿ, ನಿನ್ನ ಸೇವೆ ಮಾಡಿಬಿಡ್ತೀನಿ, ನನ್ನ ಜೀವನ ಚೇಂಜ್ ಮಾಡ್ಕೊಂಡು ನಾನು ಹಿಂಗಿರ್ತೀನಿ ಹಂಗಿರ್ತೀನಿ, ಅದು ಆ ಶ್ರೇಷ್ಠ ಕಾಮನೆ ಇಚ್ಛೆನೂ ನಾನು ನೋಡಿದೆ. ಮತ್ತು ಇದು ಬಹಳ ದೊಡ್ಡ ಮಾತು, ತಂದೆಯ ಸಮಾನರಾಗತಕ್ಕಂತಹ ಶ್ರೇಷ್ಠ ಸಂಕಲ್ಪನೂ ನಾನು ನೋಡಿದೆ, ಇಚ್ಛೆನೂ ಬಾಬಾ ಸಮಾನ ಆಗಬೇಕು ಅನ್ನೋದು ಭಾಳ ಸ್ಟ್ರಾಂಗ್ ಇಚ್ಛೆ ಇದೆ, ನೋಡಿದೆ. ಆದರೆ ಅಂದರೆ ಸಮಥಿಂಗ್ ಅಂತ. ಏನು ಆದರೆ ಇನ್ ಸಬ್ ಬಾತೋं के संकल्प और सिर्फ वाणी तक देखा. ಮಕ್ಕಳೇನಂದರೆ ಬರೀ ಸಂಕಲ್ಪ ಮಾಡಿ ಮಾತಾಡೋರು. ಏನಂದರೆ ಬಾಪ್ ಸಮಾನ ಆಗಬೇಕು, ವಿಶ್ವ ಕಲ್ಯಾಣ ಮಾಡಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು. ನಾನೇನು ಮಾಡಬೇಕು? ನನ್ನ ಪ್ರತಿ ತಂದೆ ಏನು ಹೇಳ್ತಿದ್ದಾರೆ, ನಾನೇನು ಚೇಂಜಸ್ ತಂದ್ಕೋಬೇಕು ಇದೆಲ್ಲ ಮಾಡೋಕ್ಕೆ? ತಂದೆಯ ಸಮಾನರಾಗಬೇಕು, ವಿಶ್ವ ಕಲ್ಯಾಣ ಮಾಡಬೇಕಂದ್ರೂ, ಜಗತ್ತಲ್ಲೇ ಎಲ್ಲ ನಾನು ಕೊಡಬೇಕಂದ್ರೂ ಅದಕ್ಕೆ ಆಧಾರ ಏನಂದರೆ ನಿರಂತರ ಎಲ್ಲರ ಪ್ರತಿ ಶ್ರೇಷ್ಠ ಭಾವನೆಗಳಲ್ಲಿ ಇರಬೇಕು. ಯಾರ ಪ್ರತಿನೂ, ಯಾರು ಎಂಥವರೇ ಇರಲಿ, ವ್ಯರ್ಥ ಸಾಧಾರಣ ಭಾವನೆಯೂ ನನ್ನ ಒಳಗಡೆ ಇರಬಾರ್ದಂದ್ರೆ ಅದಕ್ಕೆ ಒಂದೇ ಆನ್ಸರ್ ಏನಂದರೆ ಭಾಳ ಆಳವಾಗಿ ನನ್ನನ್ನು ನಾನು ಪರಿವರ್ತನೆ ಮಾಡಿಕೊಳ್ಳೋದು. ನನ್ನನ್ನು ನಾನು ಕೇಳ್ಕೊಳ್ಬೇಕು, ನಾನು ಯಾಕೆ ಹಿಂಗೆ ಮಾಡ್ತಿದ್ದೀನಿ, ನನ್ನ ಉದ್ದೇಶ ಏನು, ನಾನು ಬಾಬೋರ ಹತ್ರ ಯಾಕೆ ಬಂದಿದ್ದೀನಿ, ನನ್ನ ಉದ್ದೇಶ ಏನು, ಯಾವ ಉದ್ದೇಶದಲ್ಲಿ ಬಂದೆ, ಅದಕ್ಕೆ ತಕ್ಕಂತೆ ನನ್ನ ಚಿಂತನೆ, ನನ್ನ ಮಾತು, ಕರ್ಮ ಎಷ್ಟಿದೆ, ವ್ಯವಹಾರ ಎಷ್ಟಿದೆ, ಅದಕ್ಕೆ ತಕ್ಕಂತೆ ನನ್ನ ಪ್ರತಿ ಸೆಕೆಂಡ್ ನೋಡೋ ಕೆಲಸ, ಕೇಳೋ ಕೆಲಸ, ಮಾತಾಡೋ ಕೆಲಸ ಮಾಡ್ತಿದ್ದೀವಿ.
ಎಷ್ಟು ಅದಕ್ಕೆ ಸಂಕಲ್ಪಕ್ಕೆ ತಕ್ಕಂತೆ ನಾನು ಈ ಥರ ನಡ್ಕೋತಿದ್ದೀನಿ. ಇದನ್ನು ಎಲ್ಲಿವರೆಗೂ ನಮ್ಮನ್ನು ನಾವು ಕೇಳ್ಕೊಳ್ಳಲ್ಲ, ಈ ಚೆಕ್ಕಿಂಗ್ ಇರಲ್ಲ, ಈ ರಿಯಲೈಸೇಷನಲ್ಲಿ ಇರಲ್ಲ, ನಮ್ಮಲ್ಲಿ ಪರಿವರ್ತನೆ ಬರಲ್ಲ. ಅದಕ್ಕೆ ಬಾಬಾ ಹೇಳ್ತಿರೋದು, ಬರೀ ನಿಮ್ಮೆಲ್ಲರ ಸಂಕಲ್ಪ ಸರಿ, ವರ್ಣನೆ ಮಾಡೋವರೆಗೂ ಸರಿ ನೀವು, ಆದರೆ ಕರ್ಮದಲ್ಲಿ ಏನು ಕಾಣ್ತಾ ಇಲ್ಲ. प्रैक्टिकल में जो सदा लक्ष्य प्रमाण लक्षण होना चाहिए, स्वयं को और सर्व को जो दिखाई दे लक्ष्य और लक्षण, उसके बैलेंस में अंतर देखा. ಬಾಬಾ ಹೇಳ್ತಿರೋದು, ಇವತ್ತು ಮಕ್ಕಳಿಗೆ ಏನೋ ಲಕ್ಷ್ಯ ಇದೆ, ಲಕ್ಷ್ಯ ಪ್ರಮಾಣ ಲಕ್ಷಣ ಪ್ರಾಕ್ಟಿಕಲಾಗಿ ಏನು ನಾನು ನೋಡಬೇಕು, ಮತ್ತು ನಿಮಗೇನು ನಿಮಗಿಷ್ಟ ನಾನು ಹಿಂಗಿರ್ಬೇಕಂತ. ಸೊ ನೀವು ನಿಮ್ಮನ್ನು ಲಕ್ಷ್ಯ ಪ್ರಮಾಣ ತನ್ನ ಲಕ್ಷಣದಲ್ಲಿ ನೋಡ್ಕೊಳ್ಳೋದೇನಿದೆ, ಅನ್ಯರು ನಿಮ್ಮನ್ನು ಆ ಲಕ್ಷ್ಯ ಪ್ರಮಾಣ ಲಕ್ಷಣದಲ್ಲಿ ಏನು ನೋಡ್ಬೇಕನ್ನೋದಿದೆ, ಅದನ್ನು ನೀವು ಮಾಡಬೇಕಲ್ವ. ಇದರಲ್ಲಿ ಅಂತರ ಆಗಂಗಿಲ್ಲ. ಅಂತರ ನೋಡದೆ ಈ ಬ್ಯಾಲೆನ್ಸ್ ಅಂತರ, ಲಕ್ಷ್ಯ ಬೇರೆ ಲಕ್ಷಣ ಬೇರೆ ಇದೆ. ಲಕ್ಷ್ಯ ದೇವತೆ ಪರಿಪೂರ್ಣನಾಗೋದು, ಫರಿಷ್ಠೆ ಆಗೋ, ತಂದೆ ಪರಮಾತ್ಮನ ಸಮಾನವಾಗೋ ಲಕ್ಷ್ಯ. ಲಕ್ಷಣ ನೋಡಿದರೆ ಮಾನವರ ಲಕ್ಷಣ, ಬ್ರಾಹ್ಮಣ ಲಕ್ಷಣನೂ ಇಲ್ಲ. ಸರಿ ಇಲ್ಲಲ್ಲ. ನಂಬರ್ ವಾರ್ ಇದು ಎಲ್ಲರೂ ಇನ್ಕ್ಲೂಡೆಡು. ನಂಬರ್ ವಾರ್ ದೇಹ ಬಾನ ಇರೋದಂತಂದರೆ ಬಾಬೂರು ಬ್ರಾಹ್ಮಣ ಅಂದರೆ ಏನು, ಆತ್ಮಾಭಿಮಾನಿ. ಬ್ರಾಹ್ಮಣ್ಸೋ ದೇವತಾ ಅಲ್ವಾ. ಬ್ರಾಹ್ಮಣ ಅಂದರೆ ಶ್ರೀಮತದ ಪ್ರಮಾಣ ಇರ್ತಕ್ಕಂಥವ್ರು. ಸೊ ಅದಕ್ಕೆ ತಕ್ಕಂತೆ ಇಲ್ಲ ಅಂದರೆ ಈ ಬ್ಯಾಲೆನ್ಸ್ ಅಂತರ, ಈ ಬ್ಯಾಲೆನ್ಸ್ ಅಂತರದ ರಿಸಲ್ಟ್ ಏನು ಬಾಬಾ ಹೇಳ್ತಾರೆ, ಬ್ಯಾಲೆನ್ಸು ನಿಮಗೆ ನಾನು ಸರಿ ಇದ್ದೀನಿ ಅಲ್ಲ, ಅನ್ಯರು ನಿಮ್ಮನ್ನು ಸರ್ಟಿಫೈ ಮಾಡಬೇಕು, ಇವರು ಲಕ್ಷ್ಯ ಪ್ರಮಾಣ ಲಕ್ಷಣದಲ್ಲಿ ಇದ್ದಾರೆ ಅಂತ. ಸಂಕಲ್ಪ ಹೇ, ಮಕ್ಕಳಿಗೆ ಸಂಕಲ್ಪ ಇದೆ, ಲೇಕಿನ್ ಸಂಕಲ್ಪ ಕಿ ಸಂಪೂರ್ಣ ಸ್ಟೇಜ್ ದೃಢ ಸಂಕಲ್ಪ ನಹಿ ಹೇ. ಸಂಕಲ್ಪ ಇದೆ, ಮಾಡಬೇಕು, ಹಂಗಿರ್ಬೇಕು ಹಿಂಗಿರ್ಬೇಕು ಬಾಬಾ ಹೇಳ್ತಾರೆ, ಅದೆಲ್ಲ ಸರಿ. ಆದರೆ ಸಂಕಲ್ಪ, ದೃಢ ಸಂಕಲ್ಪ ಇಲ್ಲ. ಯಾವುದು ಕರ್ಮದ ರೂಪ ತಗೋತಿಲ್ಲ, ಅದು ಡೈಲ್ಯೂಟ್ ಆಗಿಬಿಡುತ್ತೆ. ಈ ಕ್ಲಾಸಲ್ಲಿರೋವರೆಗೂ ಅನ್ಸುತ್ತೆ, ಈಗ ಮುರುಳಿ ಕೇಳುವಾಗ ಎಲ್ಲರಿಗೂ ಅನ್ಸುತ್ತೆ, ಇಲ್ಲ ಬಾಬೂರ ಆಸೆ ತೀರಿಸ್ಬೇಕು. ಬಾಬೂರ್ದ ಆಸೆ ಈಗ ತೀರಿಸಿಲ್ಲ ಅಂದರೆ ತಲೆ ಮೇಲೆ ವಿನಾಶ ಕೂತಿದೆ. ಇದಂತೂ 77 ಹೇಳಿರೋದು, ಈಗಂತೂ ಲಾಸ್ಟ್ ಸೆಕೆಂಡ್ ಬಂದು ಕೂತಿದೆ ತಲೆ ಮೇಲೆ. ಹೋಗೋ ಟೈಮ್ ಬಿಲ್ಕುಲ್ ಈಗ ಚೇಂಜ್ ಆಗಲಿಲ್ಲ. ಇಷ್ಟೆಲ್ಲ ಟೈಮ್ ಕೊಟ್ಟು ಚೇಂಜ್ ಆಗಲಿಲ್ಲ ಅಂದರೆ ಇನ್ಯಾವಾಗ ಚೇಂಜ್ ಆಗೋದು. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ಜಬ್ ದೃಢ ಸಂಕಲ್ಪ ಹೇ तब कुछ हो सकता, सिर्फ संकल्प नहीं, संकल्प में दृढ़ता चाहिए. स्वदर्शन जिससे माया को सदा के लिए विदाई मिल जाती है, उसके साथ साथ स्वदर्शन और परदर्शन दोनों चक्कर घूमता रहता है. परदर्शन माया का आवाहन करता है, स्वदर्शन माया को चैलेंज करता है. ಅಂದರೆ ಲಕ್ಷ್ಯ ಪ್ರಮಾಣ ಲಕ್ಷಣ ಇಲ್ಲ, ಸಂಕಲ್ಪ ನಾನು ಆ ಲಕ್ಷಣ ತಂದುಕೊಳ್ಳೇಬೇಕನ್ನೋ ದೃಢತೆ ಇಲ್ಲ ಅಂದಾಗ ಏನಾಗುತ್ತೆ ಅಂದರೆ ಸ್ವದರ್ಶನ ನಡೆಯುತ್ತೆ ಸ್ವಲ್ಪ ಟೈಮು. ನನ್ನ ಆತ್ಮ ಬಾಬಾವ್ರ ಮಗು, ನಾನು ಹಿಂಗೆ, ನಾನು ಈ ದೇವತಾ, ಇದು 5 ಸ್ವರೂಪ ನಡೀತದೆ ಎಲ್ಲರಿಗೆ. ಜೊತೆಗೆ ಪರದರ್ಶನದ ಸಂಕಲ್ಪಗಳು ನಡೀತಿರುತ್ತೆ. ಸೊ ಏನಾಗುತ್ತೆ ಅಂದರೆ ಒಂದು ಕಡೆ ಮಾಯನ್ ಚಾಲೆಂಜ್ ಮಾಡ್ತೀರಾ, ಇನ್ನೊಂದು ಕಡೆ ಮಾಯನ್ ಕರೆದು ಕೂರಿಸ್ತೀರಾ. ಮಾಯನ್ ಓಡ್ಸೋಕ್ಕೂ ನೋಡ್ತೀರಾ, ಕರೆದು ಕೂರ್ಸೋಕ್ಕೂ ನೋಡ್ತೀರಾ. ಸೊ ಲಕ್ಷಣ ಏನು ಮಾಯಾಜೀತ್ ಕಾಣಬೇಕು, ಅದು ಕಾಣಲ್ಲ, ಬ್ಯಾಲೆನ್ಸ್ ಇಲ್ಲ. ನಿರಂತರ ಸ್ವದರ್ಶನದಲ್ಲಿ ಇರಿ ಅನ್ನೋ ಡೈರೆಕ್ಷನ್ ಏನಿದೆ ಬಾಬಾ ಹೇಳುತ್ತಾರೆ. ಯಾವುದರಿಂದ ಮಾಯೆಗೆ ಪರ್ಮನೆಂಟ್ ಸದಾ ಕಾಲಕ್ಕೆ ಬೀಳ್ಕೊಡುಗೆ ಸಿಗುತ್ತೆ ಮಾಯೆಗೆ, ಬಟ್ ಅದು ಮಾಡಲ್ಲ. ತನ್ನ ಶರೀರದ, ತನ್ನ ವಿಚಾರಗಳ, ತನ್ನ ಬುದ್ಧಿದ, ತನ್ನ ಮಾಡಿರೋ ಕರ್ಮಗಳದ, ಯಾರ ಸಂಬಂಧಗಳಲ್ಲಿ ಬಂದೆ ಅವ್ರ ಸಂಕಲ್ಪಗಳ, ಇದೆಲ್ಲ ಪರದರ್ಶನ. ಸೇವೆ ತಂದೆದು ಮಾಡ್ತಿದ್ದೀನಿ ಸ್ವದರ್ಶನ, ಅದರಲ್ಲಿ ಬೇರೆ ಪ್ರಭಾವ ಪರದರ್ಶನ.
ಹಿಂಗೆ ಇಡೀ ದಿನ ಸ್ವದರ್ಶನ ಪರದರ್ಶನ ಸ್ವರದರ್ಶನ ಪರದರ್ಶನ ನಡೀತಾ ಇದ್ರೆ ಮಕ್ಕಳಿಗೆ ಶಕ್ತಿಯಲ್ಲಿ ಬರುತ್ತೆ? ಲಕ್ಷ್ಯ ಬೇರೆ ಲಕ್ಷಣ ಬೇರೆ. ಹೆಂಗೆ ಸಫಲತೆ ಹೆಂಗೆ ಸಿಗುತ್ತೆ? ಇನ್ನೂ ಒಂದೇನು ಲಕ್ಷ್ಯ ಲಕ್ಷಣದಲ್ಲಿ ಇಚ್ಛೆ ಇನ್ನೂ ಹೆಚ್ಚು ಕಡಿಮೆ ಏನಂದರೆ, परदर्शन की लीला की लहर तो बहुत अच्छी तरह से दिखाई देती है। बेहद के ड्रामा के हर पार्ट के त्रिकालदर्शी बनने का भी लक्ष्य देखा। ಅಂದರೆ ನೀವು ಬಾಬೋರು ಎಷ್ಟು ಸ್ಪಷ್ಟ ಎಕ್ಸ್ರೇ ಅಲ್ಲ MRI ತೆಗೆದಿಡ್ತಿದ್ದಾರೆ. ಒಳಗೆ ನೀವೇನು ಸ್ಥಿತಿಯಲ್ಲಿದ್ದೀರಾ, ಏನು ಮಾಡ್ತಿದ್ದೀರಾ, ನೀವು ಇಟ್ಕೊಂಡಿರೋ ಲಕ್ಷ್ಯ ದೊಡ್ಡದು, ಏನು ಕೆಲಸ ಮಾಡ್ತಿದ್ದೀರಾ ನೋಡಿ ಅಂತ ಹೇಳ್ತಿದ್ದಾರೆ. ಇದನ್ನು ಬಹಳ ಆಳವಾಗಿ ನಾವು ಚಿಂತನೆ ಮಾಡಿ ರಿಯಲೈಸ್ ಮಾಡಬೇಕು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಸ್ವದರ್ಶನ ಸುಮ್ಮನೆ ಇಲ್ಲ, ಸ್ವದರ್ಶನದ ಲೀಲೆ ಇದೆಯಲ್ಲ ಅದು ತುಂಬ ವಿಸ್ತಾರವಾಗಿ ಕಾಣುತ್ತೆ. ಪರದರ್ಶನ ಅಂದರೆ ಹಂಗಲ್ಲ, ನಾವು ಬೇರೆಯವ್ರ ಬಗ್ಗೆ ಗಾಸಿಪ್ ಮಾಡೋದು. ಅಂದರೆ ಬೇರೆಯವ್ರದ್ದು ಅವರಂಥವ್ರು ಇವರಿಂಥವ್ರು ಇವ್ರು ಹಿಂಗೆ ಹಿಂಗೆ ಅನ್ನೋದೇ ಪರದರ್ಶನ ಅಲ್ಲ. ಪರದರ್ಶನದ ವಿಸ್ತಾರ ತುಂಬ ವಿಶಾಲವಾಗಿದೆ. ತನ್ನ ಶರೀರದ ಹಿಂದೆ, ಶರೀರದ ಪ್ರವೃತ್ತಿಯ ಹಿಂದೆ, ಕರ್ಮೇಂದ್ರಿಯಗಳ ಪ್ರವೃತ್ತಿಯ ಹಿಂದೆ, ಮನಸ್ಸು ಬುದ್ಧಿ ಸಂಸ್ಕಾರಗಳ ನಿರ್ಬಲತೆಗಳ ಹಿಂದೆ ಸಮಯ ಕೊಡೋದೂ ದೇಹ ಬಾನ ಪರದರ್ಶನ. ಪರ ಅಂದರೆ ಬೇರೆ, ನಾನು ಆತ್ಮ, ನನ್ನ ಸ್ಥಿತಿ, ನನ್ನ ತಂದೆ ಕೊಡೋ ಜ್ಞಾನ ನನ್ನ ಬುದ್ಧಿಯಲ್ಲಿಲ್ಲ. ಇದೆಲ್ಲ ಈ ಸಾಮ್ರಾಜ್ಯ ಶರೀರ ಬುದ್ಧಿಯಲ್ಲಿದೆ ಅಂದರೆ ಪರದರ್ಶನದ ಲೀಲೆ, ವಿಸ್ತಾರದ ಲೀಲೆ. ತಿನ್ನೋದ್ರಲ್ಲಿ, ನೋಡೋದ್ರಲ್ಲಿ, ಕೇಳೋದ್ರಲ್ಲಿ, ಮಾತಾಡೋದ್ರಲ್ಲಿ ಎಷ್ಟೊಂದು ಹೋಗುತ್ತೆ ತಾನೆ. ದೇಹ ಬಾನದಲ್ಲಿ ಇದೇನು ಮಾಡ್ತೀವಿ ಎಲ್ಲ ಪರದರ್ಶನ. ಅದರಿಂದ ಹಂಗೆ ನೀವು ಬೆಂತಟ್ಕೊಳ್ಳಂಗಿಲ್ಲ. ನಾನೇನು ಇಡೀ ದಿನ ಯಾರ ಬಗ್ಗೆ ಮಾತಾಡಲ್ಲಪ್ಪ, ಏನು ಮಾತಾಡಲ್ಲಪ್ಪ, ನನ್ನ ಪಾಡಿಗೆ ನಾನು ಇದ್ದೀನಿ, ನಿಮ್ಮ ಪಾಡಿಗೆ ನೀವು ಇದ್ದೀರಾ. ಶರೀರ ಬಾನ, ಶರೀರದ ಕರ್ಮೇಂದ್ರಿಯಗಳ ಹಿಂದೆ ಯಾವ ತರಹ ಯಾವ ಲಕ್ಷ್ಯದಲ್ಲಿ ಕರ್ಮಗಳನ್ನು ಮಾಡಬೇಕೋ, ಯಾವ ಸ್ಮೃತಿ ಸ್ವರೂಪದಲ್ಲಿ ಇದು ಮಾಡಬೇಕೋ ಅದು ನಾನು ಮಾಡಿಲ್ಲ ಅಂದರೆ ಪರದರ್ಶನ, ಸ್ವದರ್ಶನ ಅಲ್ಲ. ಸ್ವಭಾವ ಸಂಸ್ಕಾರಗಳ ಸೂಕ್ಷ್ಮ ಅಧೀನತೆ ಪರದರ್ಶನ. ಸೊ ಅದು ಯಾಕೆಂದರೆ ನಾನು ಆತ್ಮ, ನನ್ನ ದರ್ಶನ ಇದ್ದರೆ ನನ್ನ ಗುಣಗಳು ಕೆಲಸಕ್ಕೆ ಬರಬೇಕು. ನನ್ನ ದರ್ಶನ ಇಲ್ಲ, ಅದಕ್ಕೆ ತಾನೇ ಇನ್ನೊಂದು ದರ್ಶನ ಆಗ್ತಿರೋದು. ನನ್ನ ದರ್ಶನದಲ್ಲಿ ನನ್ನ ತಂದೆ ಅಷ್ಟೇ ಕಾಣ್ತಾರೆ, ನನ್ನ ತಂದೆ ಗುಣಗಳು ಕೆಲಸಕ್ಕೆ ಬರುತ್ತೆ. ಅದಿಲ್ಲಲ್ಲ, ಏನು ಮಾಡ್ತಿದ್ದೀನಿ? ಸೊ ಅದರಿಂದ ಬಾಬಾ ಹೇಳ್ತಾರೆ, ಅದಕ್ಕೆ ಬಾಬಾ ಹೇಳ್ತಿರೋದು ವಿಸ್ತಾರದ ಲೀಲೆ, ಪರದರ್ಶನದ ಲೀಲೆ ನೋಡ್ತಿದ್ದೀನಿ. ಇನ್ನೊಂದು ಲೀಲೆ ಏನಂದರೆ, ತ್ರಿಕಾಲದರ್ಶಿಯಾಗಿ ಸದಾ ನಾನು ಎಲ್ಲದರ ಮೇಲೆ ತ್ರಿಕಾಲದರ್ಶಿ ಅಂತಂದರೆ ಎಂದೂ ಯಾವುದರ ಅಧೀನತೆಗಳಿರಲ್ಲ. ಮೂರೂ ಕಾಲಗಳು ಯಾರಿಗೆ ಗೊತ್ತಾಯಿತು? ಆದಿಯಲ್ಲಿ ನಾನೇನು ಮಧ್ಯಕಾಲದಲ್ಲಿ ಇಷ್ಟು ಕಂಗಾಲ ಆಗ್ಲಿಕ್ಕೆ ಕಾರಣ ಏನು? ಒಂದೇ ಒಂದು ನನ್ನನ್ನು ಮರೆತು ದೇಹಾಭಿಮಾನ, ಇಂದ್ರಿಯಗಳ, ರಾವಣನ ವಿಕಾರಗಳ ಗುಲಾಮಿ ನನ್ನನ್ನು ಹಿಂಗೆ ಮಾಡ್ತು ಅಂತ ರಿಯಲೈಸ್ ಮಾಡಿದ್ಮೇಲೆ ಈಗೇನು ಮಾಡಬೇಕನ್ನೋದು ಸ್ಥಿತಿ ಇರಬೇಕು. ಅದು ಇಚ್ಛೆ ಇದೆ ಮಕ್ಕಳಿಗೆ, ತ್ರಿಕಾಲದರ್ಶಿ ಆಗೋ ಆಸೆ, ಲಕ್ಷ್ಯ ತುಂಬ ಚೆನ್ನಾಗಿದೆ. ಆದರೆ ಲೇಕಿನ್ ವ್ಯರ್ಥ ಬಾತೋं के त्रिकालदर्शी भी तो ज़्यादा बनते. ಇಡೀ ದಿನ ಬೆಳಗ್ಗೆ ಎದ್ಬಿಟ್ಟು ಬಾಬಾ ನಾನು ಸತ್ಯುಗದಲ್ಲಿ ಹಂಗಿದ್ದೆ, ಹಿಂಗಿದ್ದೆ, ಅದು ಹಿಂಗಿದ್ದೆ, ಎಲ್ಲ ಪದ್ಯ ಪೂಜ್ಯ ಅಸಲ ಹಾಸ್ಟೆಲ್ ಬ್ರಾಹ್ಮಣ ಎಲ್ಲ ಅದೇ. ಕರ್ಮ ಮಾಡುವಾಗ ಬರೀ ವ್ಯರ್ಥದ ದರ್ಶನ. ಏನು ತ್ರಿಕಾಲದರ್ಶಿ, ವ್ಯರ್ಥ ಮಾತುಗಳ. ಏನು ತ್ರಿಕಾಲದರ್ಶಿ ಅದು ಹೇಳ್ತಿದ್ದಾರೆ, ಏನು ಭಾಷೆ ಯೂಸ್ ಮಾಡ್ತಾರೆ ಮಕ್ಕಳು ಅಂತ. ಪೆಹಲೆ ಬಿ ಐಸಾ ಹುವಾ ಥಾ, ಅಭಿ ಬಿ ಯೇ ಹೇ, ಯೇ ತೋ ಹೋತಾ ಹಿ रहेगा. ऐसे त्रिकालदर्शी बन गए हैं. और एक मजे की बात क्या होती है, जो भक्ति में भी आपको कॉपी की है, वो कौन सी बात है? मनगंडित कहानियां बना देते. क्या बनाते हैं भक्ति में? जैसे गणेश या हनुमान रियल है क्या? नहीं ना, लेकिन कहानी कितना रमणीक है ना. ऐसे छोटी सी बात का भाव बदल मनगंडित भाव भरकर पूरी स्टोरी तैयार कर लेते. और सुनने सुनाने वाले
बड़ी रुचि और समय देकर सुनते सुनाते रहते. ಐಸಾ ಬೈ ಲೆಹರ್ ದೇಖ. ತ್ರಿಕಾಲದರ್ಶಿ ಆಗೋ ಲೆಹರ್ ನೋಡ್ರಿ. ಕತೆಗಳು ಮಾಡ್ತಾರೆ ಮಕ್ಕಳು, ಆದಿ ಮಧ್ಯ ಅಂತ್ಯ. ಅಂದರೆ ಯಾರನ್ನಾದರೂ ನೋಡುವಾಗ ಇವ್ರು ಹಿಂದೆ ಹಿಂಗಿದ್ರಲ್ಲ, ಅದಕ್ಕೆ ಈಗಲೂ ಹಿಂಗೆ, ಮುಂದೇನೂ ಇವ್ರು ಹಿಂಗೆ, ಇವರೇನು ಚೇಂಜ್ ಆಗೋರಲ್ಲ ಗೊತ್ತಾ, ನಾನು ಹಂಗೆ ನೋಡಿರೋದು ಹಿಂಗೆ ನೋಡಿರೋದು. ಆಮೇಲೆ ಏನು ಗೊತ್ತಾ, ಆಮೇಲೆ ಹೇಳ್ತೀನಿ ನೋಡು. ಹೆಂಗೆ ಗಣೇಶ ರಿಯಲ್ ಅಲ್ವೇ ಅಲ್ಲ, ಹನುಮಂತ ಬಾಲ ಇರೋರು ಯಾರಾದರೂ ಇರ್ತಾರ ಮನುಷ್ಯರು? ಸೊಂಡ್ಲಿರೋರು ಯಾರಾದರೂ ಇರೋಕ್ಕಾಗುತ್ತಾ? ಇಲ್ಲಲ್ಲ. ಎಲ್ಲ ಕತೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಕಾರ್ಟೂನ್ ಶೋ, ಎಷ್ಟು ಚೆನ್ನಾಗಿ ಸ್ಟೋರಿಗಳು. ಅದರಲ್ಲಿ ಶಿವಬಾಬು ಅವರನ್ನು ತಂದುಬಿಟ್ರು ಮಧ್ಯದಲ್ಲಿ. ಎಷ್ಟು ಚೆನ್ನಾಗಿ ಹೇಳೋರು ಹರಿಕತೆ ಮಾಡಿ ದಾಸರು ಹೇಳೋದೇ ಹೇಳೋದು. ಬಾಬಾ ಹೇಳ್ತಾರೆ, ಹಾಗೆ ನನ್ನ ಮಕ್ಕಳು ತ್ರಿಕಾಲದರ್ಶಿಗಳಾಗೋ ಕತೆಗಳನ್ನು ಮಾಡಿ ರುಚಿಯಾಗಿ ತಾನು ತಿನ್ನೋದಲ್ಲದೆ ಗಣೇಶನಿಗೆ ಎಲ್ಲ ಭೋಗ ಇಟ್ಬಿಟ್ಟು, ಹನುಮಂತನಿಗಿರಲಿ, ಆಮೇಲೆ ಆ ಭೋಗನ ಎಲ್ಲರಿಗೂ ಹಂಚ್ತಾರೆ ನೋಡ್ರಿ, ಪ್ರಸಾದ. ಹಂಗೆ ತಾನು ತಿನ್ನೋದಲ್ಲದೆ ತಾನು ಸ್ಟೋರಿ ಕ್ರಿಯೇಟ್ ಮಾಡೋದಲ್ಲರಿ ಎಲ್ಲರಿಗೆ ಹೇಳಿ, ಗೊತ್ತಾ ಹೌದಾ, ಯಾರಿಗೂ ಹೇಳ್ಬೇಡ್ರಿ, ನಿಮ್ಗಷ್ಟು ಹೇಳ್ತಾ ಇದ್ದೀನಿ, ಕಿವಿ ಮಾತು ಗೊತ್ತಾ, ಸುಮ್ಮನೆ ಇರಿ ಅಂತ. ಅದು ಅವರು ಇನ್ನೊಬ್ಬರಿಗೆ ಹೇಳ್ತಾರೆ, ಯಾರಿಗೂ ಹೇಳ್ಬೇಡಿ ಗೊತ್ತಾ, ಅವ್ರು ಹಿಂಗಂತಂತೆ, ಹಿಂಗೆ ಮಾಡ್ತಿದ್ದಾರಂತೆ, ಮುಂದೇನೋ ಹಂಗೆ ಅಂತೆ ಗೊತ್ತಾ, ಸುಮ್ಮನೆ ಇರಿ. ಹಂಗೆ ಹೇಳ್ಕೊಂಡು ಸ್ಟೋರಿಯನ್ನು ಹರಡ್ಕೊಂಡು ರುಚಿಯಾಗಿ ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಇದ್ದೀವಿ ಅಂತ ತಿಳ್ಕೊಳ್ತಾರೆ. ವ್ಯರ್ಥ ಮಾತುಗಳ ಹಿಂದೆ, ವ್ಯರ್ಥ ಸ್ಟೋರಿ ಹಿಂದೆ. ಕೇಳಿಸ್ತಿದೆಯಾ? ಅಂದರೆ ಇದರ ಹಿಂದೆ ಕರ್ಮ ಫಿಲಾಸಫಿ ತುಂಬ ಡೀಪ್ ಆಗಿದೆ. ಖಡಾ ಹಿಸಾಬ್ ಕಿತಾಬ್. ಯಾರನ್ನೇ ಯಾವುದೇ ಹಿಂದೆ ಏನು ಅನ್ನೋ ದೃಷ್ಟಿಯಲ್ಲಿ ನೆನ್ನೆ ಏನು ಅಂತನೂ ಇವತ್ತು ಅವರನ್ನು ಆ ದೃಷ್ಟಿಯಲ್ಲಿ ನೋಡ್ಕೊಡ್ದು. ಆ ದೃಷ್ಟಿಯಲ್ಲಿ ತಿರಸ್ಕಾರ, ಆ ದೃಷ್ಟಿಯಲ್ಲಿ ನನ್ನ ಭಾವನೆ ವ್ಯರ್ಥ, ಸಾಧಾರಣ ಇರಂಗಿಲ್ಲ. ಏನು ಹೇಳಿದ್ರು ಮೇಲೆ? ಸದಾ ಶ್ರೇಷ್ಠ ಭಾವ, ಸದಾ ವಿಶ್ವ ಕಲ್ಯಾಣ ಕಿ ಕಾಮನಾ, ಸರ್ವ ಆತ್ಮಾओं को देने की काम. ಕಲ್ಯಾಣ ಮಾಡೋದಂದರೆ ಕೊಡೋ, ಉದ್ಧಾರ ಮಾಡೋ ಯೋಚನೆ. ಅದು ನನಗೆ ಆ ಥರ ನನ್ನ ಸಮಾನ ಸ್ಥಿತಿಯಲ್ಲಿ ನೋಡೋಕ್ಕೆ ಇಷ್ಟಪಡ್ತೀನಿ. ಅಂದಾಗ ನಾವು ಇದೆಲ್ಲ ಮಾಡಿದ್ರೆ ಇದು ಬಾಬು ಅವ್ರದ್ದು ತುಂಬ ದೊಡ್ಡ ರೆಗಾರ್ಡ್ ಇಡ್ತಿದ್ದೀವ, ಡಿಸ್ರಿಗಾರ್ಡ್ ಮಾಡ್ತಿದ್ದೀವ? ಕೇಳ್ಕೊಳ್ಳಿ. ಏನು ಯಾವ ಪಾಠ ಓದ್ತಾ ಇದ್ದೀವಿ ಡೈಲಿ, ನನಗೆ ಯಾರು ಓದಿಸ್ತಿದ್ದಾರೆ, ಅದರ ಋಣ ಎಷ್ಟು ನನ್ನ ತಲೆ ಮೇಲೆ? ಬುದ್ಧಿ ಕೊಡೋರ್ದು ಎಲ್ಲರಿಗಿಂತ ಜಾಸ್ತಿ ದೊಡ್ಡ ಋಣ. ತಂದೆ ನನಗೆ ದಿವ್ಯ ಬುದ್ಧಿ, ದಿವ್ಯ ದೃಷ್ಟಿಯನ್ನು ಕೊಡ್ತಾ ನನಗೆ ಎಷ್ಟು ದೊಡ್ಡ ಉಪಕಾರ ಮಾಡ್ತಿದ್ದಾರೆ. ನನ್ನನ್ನು ಎಷ್ಟು ಭವಬಂಧನದ ಕೂಪದಿಂದ ನರಕದಿಂದ ಬಿಡಿಸ್ತಿದ್ದಾರೆ. ನಾನು ಅವರಿಗೆ ರಿಟರ್ನ್ ಏನು ಮಾಡ್ತಿದ್ದೀನಿ? ಬಿಡಿಸಿದಾರಲ್ಲ. ಫೈನಲ್ ಲಿಬರೇಷನ್, ಮುಕ್ತಿ, ಜೀವನ್ ಮುಕ್ತಿ ಕೊಡ್ತಿದ್ದಾರೆ ತಾನೆ. ಬಟ್ ರಿಟರ್ನ್ ಏನು? ಡೈಲಿ 24 ಗಂಟೆಗಳು ಕೊಟ್ಟಿದ್ದಾರೆ ಬಾಬುರು. ಒಂದಿನ 5-10 ಗಂಟೆ ಮಾಡಿಲ್ಲ. 24 ಗಂಟೆಯಲ್ಲಿ ಎಷ್ಟು ಗಂಟೆ ರಿಟರ್ನು? ನನ್ನ ಆತ್ಮನಿಗೆ ಪ್ರಾಣ ಕೊಟ್ಟಿದ್ದಲ್ಲದೆ, ನನ್ನ ಆತ್ಮನಿಗೆ ಡೈಲಿ ಊಟ, ಭೋಜನ, ಜ್ಞಾನ ಕೊಟ್ಟಿದ್ದಲ್ಲದೆ, ತಾನು ಸಂಬಂಧದ ಪ್ರೀತಿ, ಅದರ ಪಾಲನೆ, ಅದರ ಶಕ್ತಿ ಅದೆಲ್ಲ ಕೊಟ್ಟಿದ್ದಲ್ಲದೆ ಇಷ್ಟೆಲ್ಲ ಮಾಡ್ತಿದ್ದಾರೆ. ಅದರ ರಿಟರ್ನ್ ಏನು? ಲೌಕಿಕದಲ್ಲಿ ಏನು ಹೇಳ್ತಾರೆ? ಅನ್ನದ ಋಣ, ನೀರಿನ ಋಣ ಯಾರು ಇಟ್ಕೊಳಂಗಿಲ್ಲ ರೀ, ಸಂಬಂಧದ ಋಣ ಇಟ್ಕೊಳಂಗಿಲ್ಲ ರೀ ಅಂತಾರೆ. ಅಲ್ಪ ಕಾಲದ್ದಕ್ಕೆ ಅಷ್ಟು ಸೀರಿಯಸ್ ಯೋಚನೆ ಮಾಡ್ತಾರೆ. ಈ ಋಣದ ಕತೆ ಏನು? ಯೋಚನೆ ಮಾಡ್ರಿ ಎಲ್ಲರೂ, ಸೀರಿಯಸ್ ಆಗಿ ಯೋಚನೆ ಮಾಡಿ. ಬಾಬು ಅವ್ರಿಗೆ ಏನು ಮಾಡ್ತಿದ್ದೀವಿ? ಅಂತ್ಯಕಾಲ ಬಂದು ತಲೆ ಮೇಲೆ ಕೂತಿದೆ. ನಾನು ಬಾಬು ಅವ್ರಿಗೆ ರಿಟರ್ನ್ ಎಷ್ಟು ಕೊಡ್ತೀನಿ? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಈ ಲೆಹರ್ ನೋಡ್ತಿದ್ದೀನಿ. ಲಕ್ಷಣದ ಬ್ಯಾಲೆನ್ಸ್ ಇಲ್ಲದೆ ಇರೋದ್ರಿಂದ ಸ್ವದರ್ಶನ ಪರದರ್ಶನದ ಡ್ರಾಮಾ, ತ್ರಿಕಾಲದರ್ಶಿ ಆಗೋದ್ರ ಬದಲಾಗಿ ವ್ಯರ್ಥದ ಕಥೆಗಳ ಹಿಂದೆ ಡ್ರಾಮಾ ನೋಡ್ತಾ ಈ ಲೆಹರಲ್ಲಿ ಮಕ್ಕಳು ಇಡೀ ದಿನದ ದಿನಚರಿಯಲ್ಲಿ ತನ್ನ ಸಮಯ ಸಂಕಲ್ಪ ಶಕ್ತಿಗಳನ್ನು ಹೆಂಗೆ ವ್ಯಯ ಮಾಡ್ತಿದ್ದಾರೆ ಅಂದರೆ ಮಿಸ್ಯೂಸ್ ಆಗ್ತಿದೆ. ಈ ಆಟ ನೋಡ್ತಾ ಇದ್ದೀನಿ, ಲೀಲೆ, ಮಕ್ಕಳ ಲೀಲೆ ಅಂತಾರೆ ಬಾಬೂರು ಇದನ್ನು.
ಆಲ್ಮೈಟಿ ಅಲ್ವಾ, ಅವ್ರು ಎಂಥ ರಾಯಲ್ ಭಾಷೆ ಹೇಳ್ತಾರೆ ನೋಡ್ರಿ. बाप दादा श्रेष्ठ पद पाने के लिए व सर्व के स्नेही बनने के लिए सदैव यही शिक्षा देते हैं कि बच्चे स्वयं को बदलना है. ತಂದೆ ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ಳೋಕ್ಕೋಸ್ಕರ ನೀವು ಸರ್ವ ಸ್ನೇಹಿಗಳಾಗಬೇಕು. ಈಗ ದೇವತೆಗಳು ಎಲ್ಲರಿಗೆ ಪ್ರಿಯರಲ್ವ, ಸರ್ವ ಸ್ನೇಹಿಗಳು. ಸಂಗಮ ಯುಗದಲ್ಲಿ ವಿಶ್ವ ಸ್ನೇಹಿ ಲೋಕ ಪಸಂದ್ ಆಗಬೇಕಂದ್ರೆ ಅದಕ್ಕೆ ಇದೇ ಶಿಕ್ಷಣ ಕೊಡ್ತಾ ಇದ್ದೀನಿ ನೀವು ಮಕ್ಕಳಿಗೆ. ಮಕ್ಕಳೇ, ನಿಮ್ಮನ್ನು ನೀವು ಸಂಪೂರ್ಣವಾಗಿ ಬದಲಾವಣೆ ಮಾಡ್ಕೋಬೇಕು. लेकिन स्वयं को बदलने के बजाय परिस्थितियों को या अन्य आत्माओं को बदलने का सोचते हैं कि ये बदले तो मैं ठीक होऊंगा, परिस्थिति बदले तो मैं ठीक होऊंगा, सैल्वेशन मिले तो परिवर्तन होऊंगा, सहयोग या सहारा मिले तो परिवर्तन होऊंगा, इसके रिजल्ट क्या होंगी. जो किसी का आधार पर परिवर्तन होता उसको जन्म जन्म भी किसी आधार पर ही रहेगा. उसका देखो ना, ಕರ್ಮ ಫಿಲಾಸಫಿ ಎಷ್ಟು ದೊಡ್ಡದಾಗಿದೆ. ತಂದೆ ಹೇಳೋದು ಮಕ್ಕಳಿಗೆ, ನಾನು ಈ ಸ್ವಯಂ ಪರಿವರ್ತನೆಯೇ ವಿಶ್ವ ಪರಿವರ್ತನೆಯ ಆಧಾರ ಅಂತ ಹೇಳಿದ್ರೆ, ತನ್ನ ಪರಿವರ್ತನೆ ಮಾಡ್ಕೊಳ್ಳೋದ್ರ ಬದಲಾಗಿ ಮಕ್ಕಳೇನು ಹೇಳ್ತಾರೆ ಅಂದರೆ, ಬಾಬಾ ಈ ಪರಿಸ್ಥಿತಿ ಚೇಂಜ್ ಆಗ್ಬಿಡ್ಲಿ ನೋಡು, ಆಮೇಲೆ ಏನು ಯೋಗ ಮಾಡ್ತೀನಿ, ಬರೀ ಜ್ಞಾನ ಚಿಂತನೆ ಮಾಡ್ತೀನಿ, ಆಮೇಲೆ ನನ್ನ ಜೊತೆ ಇದ್ದಾರಲ್ಲ ಬಾಬಾ ಅವ್ರು ಯಾವಾಗಲೂ ಕಿಟಿಕಿಟಿಗಳು, ಇವ್ರನ್ನೆಲ್ಲ ನೀನು ಚೇಂಜ್ ಮಾಡಿಬಿಡು, ಕಷ್ಟ ನೀನು ಪ್ರವೃತ್ತಿಯಲ್ಲಿ ಇಟ್ಟಿದೆಯಲ್ಲ, ಅವರೆಲ್ಲ ಚೇಂಜ್ ಆಗಿಬಿಟ್ರೆ ನಾನು ಚೇಂಜ್ ಆಗ್ಬಿಡ್ತೀನಿ. ಹಿಂಗೆ ಏನು ಬೇರೆ ಪರಿವರ್ತನೆಗಳನ್ನು ನೋಡಿಕೊಂಡು ಕಾಯ್ಕೊಂಡು ಅದರ ಆಧಾರದಲ್ಲಿ ನಾನು ಚೇಂಜ್ ಆಗ್ತೀನಿ ಅಂತ ಯೋಚನೆ ಮಾಡ್ತಾರೆ. ಇನ್ನು ಏನು ಯೋಚನೆ ಮಾಡ್ತಾರೆ, ಇಂತಿಂಥವ್ರು ನನಗೆ ಸಹಯೋಗ ಕೊಟ್ಟರೆ ತಾನೇ, ಇಂತಿಂಥವ್ರು ನನಗೆ ಸ್ನೇಹದಲ್ಲಿ ಇಟ್ಕೊಂಡ್ರೆ ತಾನೇ ನಾನೆಲ್ಲ ಮಾಡೋಕ್ಕಾಗುತ್ತೆ, ಯಾರಿಂದ ನನಗೆ ಒಂದಿಷ್ಟು ಸ್ನೇಹ ಸಿಗ್ತಿಲ್ಲ, ಸಹಯೋಗ ಸಿಗ್ತಿಲ್ಲ, ಒಂದಿಷ್ಟು ಸ್ಯಾಲ್ವೇಷನ್ ಸಿಗ್ತಿಲ್ಲ, ನಾನು ಹೆಂಗೆ ಚೇಂಜ್ ಆಗೋಕ್ಕಾಗುತ್ತೆ ಬಾಬಾ, ನನ್ನ ಮುಂದೆ ಪರಿಸ್ಥಿತಿ ಇದೆ. ಈ ಥರ ಆಧಾರಗಳಲ್ಲಿ ಇರೋರ ರಿಸಲ್ಟ್ ಏನು ಕೇಳ್ತಿದ್ದಾರೆ ಪ್ರಶ್ನೆ ಬಾಬವ್ರದ್ದು. ಆಧಾರಗಳಲ್ಲಿ ಇರೋರಂದರೆ ಕರ್ಮ ಫಿಲಾಸಫಿ ಹೇಳ್ತಿದ್ದಾರೆ, ಯಾರು ಯಾವ ಆಧಾರದ ಮೇಲೆ ಪರಿವರ್ತನೆ ಆಗ್ತಾರೋ, ಆಧಾರದ ಮೇಲೆ ಚಾಹೆ ಸ್ಥೂಲ ಸಾಧನೆಗಳ ಆಧಾರ, ವ್ಯಕ್ತಿಯ ಆಧಾರ, ಸ್ಯಾಲ್ವೇಷನ್ ಆಧಾರ, ಅನ್ಯ ಪರಿಸ್ಥಿತಿ ಏನೇ ಸಮಥಿಂಗ್ ಇದೆಲ್ಲ ಆದರೆ ನಾನು ಆಗ್ತೀನಿ ಇನ್ನೋ ಆಧಾರದ ಮೇಲೆ ಇರೋರು ಜನ್ಮ ಜನ್ಮಾಂತರದ ಅವರ ಪ್ರಾರಬ್ಧ ಏನಿದೆ ಅನ್ಯರ ಆಧಾರದ ಮೇಲೆ ಅವ್ರು ಬದುಕಬೇಕಾಗುತ್ತೆ, ಅವ್ರ ಅಂಡರಲ್ಲಿ ಬದುಕಬೇಕಾಗುತ್ತೆ. उसका कमाई का खाता जिन जिन बातों के आधार से लेते उनको शेर में चले जाता है. ಯಾವ್ಯಾವ ಆಧಾರಗಳನ್ನು ಇಟ್ಕೊಂಡು ಪರಿವರ್ತನೆ ಆಗ್ತಾರೋ ಮಕ್ಕಳು, ನೀವು ಪರಿವರ್ತನೆ ಆದ್ರೂ ಆ ಪುಣ್ಯದ ಶೇರು ಅಟ್ಟು ಶೇರ್ ಆಗ್ಬಿಡುತ್ತೆ. ನಿಮಗೇನು ಸಿಗುತ್ತೆ, ಇಷ್ಟು ಸಿಗುತ್ತೆ. ಸ್ವಯಂ ಕಾ ಖಾತಾ ಜಮಾ ನಹಿ ಹೋತಾ, ಫೈನಲ್ ಅಷ್ಟು ಇಲ್ಲ ಅನ್ನೋ ಥರ ಹೇಳ್ತಿದ್ದಾರೆ. ಎಲ್ಲ ನೀವು ಹಂಚಿಬಿಟ್ರಿ ನಿಮ್ದೇನು ಖಾತಾ ಜಮಾ ಆಗಲ್ಲ. ಬೇರೆಯವ್ರು ನೋಡ್ಕೊಂಡು ಚೇಂಜ್ ಆಗೋದು ಏನು, ಇವರೆಲ್ಲ ತುಂಬ ಮೊದಲಿಂದ ಬಂದಿದ್ದಾರೆ, ಇವರೇನು ಚೇಂಜ್ ಆಗಿದ್ದಾರೆ, ಈಗ ನಾನು ಚೇಂಜ್ ಆಗೋದು, ಎಲ್ಲ ನಡೀತಾ ಇರುತ್ತೆ ಬಿಡ್ರಿ. ಹಂಗೆ ಈ ತರಹ ಅನ್ಯ ಆಧಾರಗಳನ್ನು ನೀವು ನೋಡ್ಕೊಂಡು, ಅಥವಾ ಸಮಯ ಬಾಬಾ ಅಲ್ಲೊಂದಿಷ್ಟು ಡಮಾರ್ ಅಂದರೆ ಇಲ್ಲಿ ನಾನು ಏನು ರಾತ್ರಿ ಎಲ್ಲ ಕೂತ್ಕೊಂಡು ಯೋಗ ಮಾಡಿಬಿಡ್ತೀನಿ, ಅದೇನು ಬರೋದೇ ಇಲ್ಲ ಟೈಮ್, ಎಲ್ಲ ಖಾತೆ ಜಮಾ ಆಗಲ್ಲ. इसलिए जमा होने की शक्ति और खुशी से ಸದಾ ವಂಚಿತ रहते हैं. ಯಾರು ತಂದೆಯ ಶಿಕ್ಷಣದ ಆಧಾರದ ಮೇಲೆ ಸ್ವಯಂ ಪರಿವರ್ತನೆ ಮಾಡಿಕೊಳ್ಳಲ್ವೋ ಅವರು ಸದಾ ಶ್ರೇಷ್ಠ ಪುಣ್ಯದ ಖಾತೆಯನ್ನು ಜಮಾ ಮಾಡೋದ್ರಿಂದ, ಆ ಪುಣ್ಯದಿಂದ ಮತ್ತು ಖುಷಿಯಿಂದ ಸದಾ ವಂಚಿತರಾಗಿರ್ತಾರೆ. इसलिए सदा लक्ष्य रखो कि स्वयं को परिवर्तन करना ही है, होना ही है. ಅದಕ್ಕೆ ಲಕ್ಷ್ಯ ಇಟ್ಕೊಳ್ಳಿ ಮಕ್ಕಳೇ, ಸ್ವಯಂವನ್ನು ಪರಿವರ್ತನೆ ಮಾಡಿಕೊಳ್ಳೇಬೇಕು, ನಾನು ಪರಿವರ್ತನೆ ಆಗಲೇಬೇಕು.
मैं स्वयं विश्व का आधार मूर्त हूँ, सिवाय बाप के आधार के अल्प काल के आधार समय पर छोड़ देंगे। विनाशी हिलने वाली आधार आपको भी सदा कोई ना कोई हलचल में लाते रहेंगे। एक समाप्त होगा तो दूसरा जन्म लेंगे, इसी में ही और शक्तियां व्यर्थ होंगी। और बात चलते चलते अलबेलेपन होने के कारण कमजोरी के बोल बार बार ऐसे बोलते हैं जैसा बड़ा मान से बोलते हैं और संकोच नहीं करते हैं। ಇಂಥ ಆತ್ಮಗಳ ರಿಸಲ್ಟ್ ಎಷ್ಟು ಕೆಟ್ಟದಾಗಿರುತ್ತೆ ಅನ್ನೋದನ್ನ ಬಾಬಾ ಲೈನ್ ಬೈ ಲೈನ್ ತಗೊಂಡು ಹೋಗ್ತಾ ಇದ್ದಾರೆ. ಒಂದು ಸ್ವಪರಿವರ್ತನೆಯನ್ನ ಮಾಡದೇ ಇರೋರು ವಿಶ್ವದ ಆಧಾರ ಮೂರ್ತಿ, ವಿಶ್ವದ ಉದ್ಧಾರ ಮಾಡೋಕ್ಕಾಗಲ್ಲ. ಬಾಬಾ ಹೇಳ್ತಾರೆ, ನಿಮ್ಮನ್ನು ನೀವು ನಾನು ಸ್ವಯಂ ವಿಶ್ವದ ಆಧಾರ ಮೂರ್ತಿ ಆಗಿದ್ದೀನಿ ಅಂತ ತಿಳ್ಕೊಳ್ಳಿ. ನಾನು ವಿಶ್ವದ ಆಧಾರ ಮೂರ್ತಿ ಅಂದರೆ ನಾನು ವಿಶ್ವಪಿತ ತಂದೆ, ಆಲ್ಮೈಟಿಯ ಆಧಾರದ ವಿನಃ ನಾನು ಬೇರೆ ಯಾವ ಆಧಾರಗಳನ್ನು ತಗೊಳ್ಳಲ್ಲ. ಇದು ದೃಢ ಸಂಕಲ್ಪ ಮಾಡಿ ಮಕ್ಕಳೇ. ನೀವೇನಾದರೂ ಆಧಾರಗಳನ್ನು ತಗೊಂಡ್ಬಿಟ್ರೆ ಆಧಾರ ವಿನಾಶಿ. ಮನುಷ್ಯರಿರಲಿ, ಸಾಧನೆ ಇರಲಿ, ಪರಿಸ್ಥಿತಿ ಇರಲಿ, ಎಲ್ಲದೂ ವಿನಾಶಿ, ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಹಂಗೆ ನಿಮ್ಮ ಸ್ಥಿತಿನೂ ಸಮಯ ಪ್ರತಿ ಸಮಯ ಹಲ್ಚಲ್ ಏರುಪೇರು ಆಗ್ತಾ ಇರುತ್ತೆ. ಆಧಾರ ವ್ಯಕ್ತಿ, ವೈಭವ, ಸ್ಯಾಲ್ವೇಷನ್, ಸಾಧನೆ, ಪರಿಸ್ಥಿತಿ, ಸಮಸ್ಯೆ, ನಿಮ್ಮ ಹೆಲ್ತ್ ಯಾವುದೂ ಇರ್ಕೂಡ್ದು. ಇದಾದರೆ ಅದಾಗುತ್ತೆ ಅಂತ ಹೇಳಂಗಿಲ್ಲ. ಇದು ನಿಮ್ಮನ್ನು ಹಲ್ಚಲಲ್ಲಿ ತರೋದೇ ಅಷ್ಟೇ ಅಲ್ಲ, ಒಂದು ಮುಗಿದ್ರೆ ಇನ್ನೊಂದು ಪರಿಸ್ಥಿತಿ, ಇನ್ನೊಂದು ಮುಗಿದ್ರೆ ಇವತ್ತೇನೋ ಸಂಬಂಧ ಚೆನ್ನಾಗಿತ್ತು, ಸಾಧನೆ ಸಿಕ್ಕಲಿಲ್ಲ, ಇವತ್ತು ಸಾಧನೆ ಸಿಕ್ತು, ನಾಳೆ ಇನ್ನೇನೋ ಬಂತು. ಹಿಂಗೆ ಒಂದರಿಂದ ಒಂದು ಆ ಹಲ್ಚಲಲ್ಲೇ ಹೊರಟೋಗ್ತೀರಾ. ಇದರ ಹಿಂದೆ ನಿಮ್ಮ ಎಲ್ಲ ಶಕ್ತಿಗಳು ವ್ಯರ್ಥ ಆಗುತ್ತೆ. ನಡೀತಾ ನಡೀತಾ ಅಯ್ಯೋ ಏನು ಮಾಡಿದ್ರು ಇಷ್ಟೇ ಬಿಡು, ನನ್ನ ಅದೃಷ್ಟನೇ ಹಿಂಗೆ, ಹಂಗೆ ಒಂಥರ ನಿರಾಶೆ ಬಂದ ಮೇಲೆ ಕೇರ್ಲೆಸ್ ಆಗೋಕ್ಕೆ ಶುರುವಾಗ್ತಾರೆ. ಅಯ್ಯೋ ಬಾಬಾ ಹೇಳ್ತಾರೆ ಬಿಡ್ರಿ, ನಾನೇನು ಮಾಡೋಕ್ಕೆ ನನ್ನ ಕೈಲಾಗೋದೇ ಇಲ್ಲ, ಏನು ಮಾಡಿದ್ರು ಏನೋ ಆಗುತ್ತೆ ಅಂತ. ಬಟ್ ಎಲ್ಲಿ ತಪ್ಪಿದ್ದೀನಿ, ರೂಟ್ ತಪ್ಪಿತು ಅನ್ನೋದು ನೋಡಲ್ಲ. ಅವಾಗ ಏನು ಮಾಡ್ತಾರೆ, ಕೇರ್ಲೆಸ್ ಆಗ್ತಾ ನಡೀತಾ ನಡೀತಾ ನಿರ್ಬಲ ಮಾತುಗಳನ್ನು ಆಡೋಕ್ಕೆ ಶುರು ಮಾಡ್ತಾರೆ. ಆ ಮಾತಾಡೋದನ್ನು ಹೆಂಗೆ ಮಾತಾಡ್ತಾರೆ ಅಂದರೆ ಏನೋ ಸಂಕೋಚನೆ ಇಲ್ಲ, ಏನೋ ಒಂದು ದೊಡ್ಡ ಕೆಲಸ ಮಾಡ್ಕೊಂಡು ಬಂದೇನೋ ಥರ ಹೇಳ್ತಾರೆ. ಸಚ್ಚಾಯಿ ಸಫಾಯಿ ಸಮಜ್ಕರ್ ಬೋಲ್ತೆ, ತಾನು ಒಳಗಡೆ ನಾನು ಸತ್ಯವಾಗಿ ಹೇಳ್ತಿದ್ದೀನಿ ಅನ್ನೋ ಥರ ಹೇಳ್ತಾರೆ. ಬಟ್ ಹೇಳೋದೆಲ್ಲ ಯಥಾರ್ಥವಾಗಿರೋ ಮಾತು. ಸಂಕೋಚ ಭೀ ನೈ. ಕ್ಯಾ ಬೋಲ್ತೆ ಹೈ, ಮೈ ಡಿಸ್ಟರ್ಬ್ ಹೂಂ, देखो मैं करके दिखाऊंगा. क्या करके दिखाऊंगा? क्या ಹಂಗಾಮ ಕರೆಂಗೆ? ಬಾಬಾ ಕೇಳ್ತಿದ್ದಾರೆ. ನಾನು ಮಾಡಿ ತೋರಿಸ್ತೀನಿ ನೋಡಿ, ನಾನೇನು ಚೇಂಜ್ ಮಾಡೋಕ್ಕಾಗಲ್ಲ, ನಾನೇನು ಮಾಡೋಕ್ಕಾಗಲ್ಲ, ನಾನು ಹಿಂಗೆ ಇರೋದು, ನಾನು ಹಂಗೆ ಇರೋದು. ಅದಕ್ಕೆ ಹೇಳ್ತಾರೆ ಬಾಬಾ, ಸರಿಯಪ್ಪ ಹಿಂಗೆ ಇರೋದಾ, ಏನು ಮಾಡ್ತೀಯಾ, ಏನು ಹಂಗಾಮ ಮಾಡ್ತೀಯ ಹಂಗೆ ಇದ್ಕೊಂಡು? ಶಿವಬಾಬಾವ್ರ ಪ್ರಶ್ನೆ ಮಕ್ಕಳಿಗೆ, ಅಂಥ ಮಕ್ಕಳಿಗೆ. ಅದಕ್ಕೆ ಬಾಬಾ ಹೇಳೋದು, अपने आप को कुछ करके दिखाऊंगा, ऐसा डिसर्विस होंगी, ये देख लेना. मैं हूँ ही कमज़ोर, संस्कारवश हूँ, मैं बदल नहीं सकता हूँ, आपको ये सैल्वेशन देना ही होगा. ನಿಮಿತ್ತ ಆತ್ಮಗಳ ಹತ್ರ ಡಿಮ್ಯಾಂಡ್ ಏನೋ ನಾನು ಮಾಡಿ ತೋರಿಸ್ಬಿಡ್ತೀನಿ. ಬಾಬಾ ಹೇಳ್ತಾರೆ, ಏನು ನಿಮಗೆ ನೀವು ಏನು ಮಾಡ್ಕೊತೀರಾ? ಏನು ಡಿಸರ್ವಿಸ್ ಮಾಡ್ತೀನಿ, ತಂದೆಗೆ ನುಕ್ಸಾನ್ ಮಾಡ್ತೀನಿ ಅಂದ್ಕೊತಿದ್ದೀರಾ? ಅವ್ರು ಹೇಳಿಸಿ ನೋಡ್ರಿ. ಬಾಬಾ ಹೇಳ್ತಾರೆ, ಸತ್ಯತೆ ಅಂತ ತಿಳ್ಕೊಂಡು ಏನೇನು ಹೇಳ್ತಾರೆ. ನಾನು ಇರೋದೇನೆ ನೋಡ್ರಿ ವೀಕ್ ಇದ್ದೀನಿ, ನನ್ನ ಸಂಸ್ಕಾರನೇ ಹಿಂಗೆ, ಸಂಸ್ಕಾರ ನಾನು ವಶ ಆಗಿದ್ದೀನಿ, ನಾನು ಬದಲಾವಣೆ ಆಗೋಕ್ಕಾಗಲ್ಲ, ನನ್ನ ಜ್ಞಾನ ಯೋಗ ನನಗೆಲ್ಲ ಗೊತ್ತಿದೆ, ನನ್ನ ಕೈಲಿ ಇನ್ನೇನು ಆಗಲ್ಲ. ಸೊ ಹಿಂಗೆ ನೋಡ್ರಿ, ನೀವು ಇದೆಲ್ಲ ಸ್ಯಾಲ್ವೇಷನ್ ಕೊಟ್ಟರೆ ನಾನು ಇರ್ತೀನಿ, ನಾನು ಮಾಡ್ತೀನಿ, ಇಲ್ಲ ಅಂದರೆ ಅಲ್ಲಿ ಬಿಸಾಕ್ತಾರೆ, ಹೋಗ್ತಾರೆ. ಬಾಬಾ ಹೇಳ್ತಾರೆ, ಇದು ಯಾರಿಗೆ ನುಕ್ಸಾನ್ ಮಾಡ್ಕೊತಿದ್ದೀರಾ? ಹಾಂ, बाबा ये ಕೇಳ್ತಿರೋದು, ನೀವು सैल्वेशन देनी होंगी, ऐसे ऐसे बोल बहुत ईजी रूप से, बहुत दूरी दिखाने के रूप में, दबाने धमकाने के रूप में बहुत बोलते. ನಿಮಿತ್ತ ಆತ್ಮಗಳ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ಮರೆತುಬಿಟ್ಟು ಇಂತಿಂಥ ಮಾತನ್ನು, ಯಥಾರ್ಥ ಮಾತುಗಳನ್ನು ಯಾವುದು ಮಾತಾಡಬಾರ್ದು, ನಮ್ಮ ಮುಖದಲ್ಲಿ ಬರಬಾರ್ದು. ಅದನ್ನು ಏನೋ ತಾನು ಏನು ಸಾಹಸ ತೋರಿಸ್ತಿದ್ದೀನಿ, ನಾನು ದಬಾಯಿಸ್ಬಿಟ್ಟು ಧಮಕಾಯಿಸ್ಬಿಟ್ಟು ಇದೆಲ್ಲ ನಾನು ತಗೊಂಬಿಡ್ಬೋದು ಈಸಿಯಾಗಿ ಅಂತ ಹೇಳಿ ಮಾತಾಡ್ತಾರೆ. ಬಾಪ್ ದಾದಾ ಕೋ ಬಹುತ್ ರಹಮ್ ಆತಾ ಹೈ.
ಅಂತಹ ಮಕ್ಕಳನ್ನು ನೋಡಿ ತಂದೆಗೆ ತುಂಬ ದಯೆ ಬರುತ್ತೆ. ऐसे कमज़ोर आत्माएं जो संकल्प के बाद वाणी तक भी आती है, कर्म तक भी लाती है, इसमें अकल्याण किसका है? ತಂದೆ ಹೇಳೋದು ಇಂಥ ನಿರ್ಬಲ ಮಕ್ಕಳನ್ನು ನೋಡಿ ನನಗೆ ತುಂಬ ದಯೆ ಬರುತ್ತೆ. ಈ ಮಕ್ಕಳು ಸಂಕಲ್ಪದಲ್ಲಿ ಬಂದಿದ್ದು ಅಲ್ಲೇ ಸ್ಟಾಪ್ ಮಾಡಿದೆ, ಮಾತಲ್ಲೂ ತಂದರು, ಕರ್ಮದಲ್ಲಿನೂ ದಬಾಯಿಸಕ್ಕೆ ಶುರು ಮಾಡಿಬಿಟ್ರು ನಿಮಿತ್ತ ಆತ್ಮಗಳನ್ನು. ಈ ಅಕಲ್ಯಾಣ ಯಾರದ ಮಕ್ಕಳೇ ಇದರಲ್ಲಿ? ಸಮಜ್ತೆ ಐಸೆ ಜೈಸೆ ಕಿ ಬಾಪ್ ಕಾ ಅಕಲ್ಯಾಣ ಹೋನಾ ಹೈ. ಹೆಂಗೆ ತಿಳ್ಕೊಳ್ತಾರೆ ಅಂದರೆ, ಬಾಬಾ ನೋಡು ನಿನ್ನ ಕೆಲಸ ಡಿಸರ್ವೀಸ್ ಮಾಡ್ತೀನಿ ನೋಡು, ಏನು ನಿಂಗಿದ್ರೆ ನಿಂದೇ ಕೆಲಸ ಹಾಳಾಗೋದು, ಸರ್ವೀಸ್ ಅಕಲ್ಯಾಣ ಕರೆಂಗೆ ಕ್ಯಾ ಕೇಳ್ತಿದ್ದಾರೆ. ತಂದೆ ಅಕಲ್ಯಾಣ ಮಾಡ್ತೀರಾ, ಸರ್ವೀಸ್ ಅಕಲ್ಯಾಣ ಮಾಡ್ತೀರಾ ನೀವು? ಸಮಜ್ತೆ ಬಾಪ್ ಕೊಯ್ ನುಕ್ಸಾನ್ ಪಡೆಗ ಅಂತ ಒಳಗಂತ್ಕತ್ತಾರೆ. ಬಾಬಾ ನಿನಗೇನೆ ನುಕ್ಸಾನ್ ಆಗೋದು ನೋಡ್ದ, ನನಗಿದೆಲ್ಲ ಸಲ್ವೇಷನ್ ಕೊಟ್ಟಿಲ್ಲಲ್ಲ, ನನಗಿದೆಲ್ಲ ಮಾಡಲಿಲ್ಲಲ್ವ ನೀನೆಲ್ಲ ಹಂಗೆಲ್ಲ ನಿನ್ನ ಮಕ್ಕಳೆಲ್ಲ ನನಗೆ ನಿಮಿತ್ತರೆಲ್ಲ ಮಾಡಲಿಲ್ಲಲ್ಲ, ಹಂಗಾಗಲಿಲ್ಲಲ್ಲ, ಹಿಂಗಾಗಲಿಲ್ಲ, ನಾನು ನೋಡ್ತಾ ಇರೋ. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾ ಅವರು? ಶಿವ ಬಾಬಾ ಅವ್ರ ಜವಾಬ್ ಕೇಳ್ರಿ. लेकिन इन बातों के संस्कार बनाने वाले अपना ही अकल्याण करने के निमित्त बन जाते हैं. ड्रामानुसार विश्व सेवा का कार्य निश्चित ही सफल हुआ पड़ा है, कोई हिला नहीं सकता. ನೀವು ನಂದೇನು ಅಲ್ಗಾಡ್ಸೋಕ್ಕಾಗಲ್ಲ, ಅವ್ರ ಮೇಲಿರೋರನ್ನ ಅಲ್ಲಾಡ್ಸೋಕ್ಕಾಗುತ್ತಾ ಎಲ್ಲಾದರೂ? ಆ್ಯಂಡ್ ಈಶ್ವರನ ಕಾರ್ಯ ಬಾಬಾ ಹೇಳ್ತಾರೆ, ನೀವು ನನ್ನ ಸೇವೆನೂ ಅಲ್ಲಾಡ್ಸೋಕ್ಕಾಗಲ್ಲ, ನೀವು ಡಿಸರ್ವಿಸ್ ಮಾಡೋಕ್ಕಾಗಲ್ಲ. ವಿಶ್ವ ಸೇವೆಯ ಕಾರ್ಯ, ಸ್ಥಾಪನೆಯ ಕಾರ್ಯ ಏನಿದೆ ಫಿಕ್ಸೆಡ್, ನಿಶ್ಚಿತವಾಗಿ ಮಾಡಲ್ಪಟ್ಟಿದೆ, ಸಫಲ ಆಗೋಗಿದೆ, ಕಾರ್ಯ ಆಗೋಗಿದೆ. ಈಗೇನು ಕಾರ್ಯ ಮೇಲ್ಮೇಲೆ ನಿಮ್ಮ ಭಾಗ್ಯ ಮಾಡೋಕ್ಕೆ ನಾನು ನಿಮಗೆ ಚಾನ್ಸ್ ಕೊಟ್ಟಿರೋದು. ಬೇಕಂದರೆ ತಗೊಳ್ಳಿ, ಬೇಡ ಅಂದರೆ ಕಳ್ಕೊಳ್ಳಿ. ಇದು ಓಪನ್ ಡಿಕ್ಲರೇಷನ್ ಬಾಬಾವ್ರು ಇಂಥ ಮಕ್ಕಳು. ಡ್ರಾಮಾನುಸಾರ ನೀವೇನು ಅಳ್ಳಾಡ್ಸೋಕ್ಕಾಗಲ್ಲ, ಕೋಯಿ ಹಿಲಾ ನಹೀ ಸಕ್ತಾ ಹೇ. ಬಾಪ್ ಕೆ ಕಾರ್ಯಕ್ಕೋ ಕೋಯಿ ಹಿಲಾ ನಹೀ ಸಕ್ತಾ. ತಂದೆಯ ಕಾರ್ಯವನ್ನು ಯಾರು ಅಳ್ಳಾಡ್ಸೋಕ್ಕಾಗಲ್ಲ. ತಂದೆಗೆ ನುಕ್ಸಾನ್ ಮಾಡೋಕ್ಕಾಗುತ್ತಾ? ಏನಾದರೂ ಬುದ್ಧಿ ಏನಾದರೂ ಇದೆಯಾ ನೋಡ್ರಿ. ಬಾಬಾ ತಿರ್ಗ ಕರ್ಮ ಫಿಲಾಸಫಿ ಹೇಳ್ತಿದ್ದಾರೆ. ये तो बाप दादा निमित्त बना है हर कर्म का, पदम गुणा फल देने के लिए बच्चों को सेवा अर्थ निमित्त बनाता है. करेंगे तो पदम गुणा पाएंगे, तो बच्चों के भाग्य बनाने के निमित्त बना हुआ है. बाकी कोई हिलने से कार्य नहीं हिल जाता. कलप की निश्चित बावी है, विजय हुई पड़ी है. इसलिए ऐसी कमज़ोर भाषा को परिवर्तन करो, अर्थात स्वयं का कल्याण करो. बाप कल्याणकारी समय और विश्व कल्याण करने के कार्य के समर्थ बन स्वयं का भविष्य बनाओ. ಆದರೂ ದಯಾಸಾಗರ ಅಲ್ವಾ, ತನ್ನ ಮಕ್ಕಳ ಸ್ವಪರಿವರ್ತನೆಗೆ ಎಷ್ಟು ಉದ್ಧಾರದ ಮಾತು ಹೇಳ್ತಿದ್ದಾರೆ. ಜಗತ್ತಿನ ಅಥಾರಿಟಿ ಆಗಿದ್ರು ಆ ಭಾಷೆ ನೋಡ್ರಲ್ಲ, ತಂದೆ ನಿಮಿತ್ತರಾಗಿದ್ದಾರೆ. ಅಷ್ಟು ದೊಡ್ಡ ಆಲ್ಮೈಟಿ, ಎಷ್ಟು ನಮ್ರ ನಿರಂಕಾರಿಯಾಗಿ ಹೇಳ್ತಿದ್ದಾರೆ. ಈಸ್ ಎನ್ ಅಥಾರಿಟಿ ಕರ್ಮದ ಫಲ ಕೊಡಲಿಕ್ಕೆ. ಬಟ್ ಆದರೆ ನಾನು ನಿಮಿತ್ತ ಆಗಿದ್ದೀನಿ ಒಂದು ಕರ್ಮದ ಪದಂ ಗುಣ ಫಲ ಕೊಡಲಿಕ್ಕೆ ಮಕ್ಕಳಿಗೆ. ಮಕ್ಕಳು ಸೇವಾ ಅರ್ಥ ನಾನು ನಿಮಿತ್ತ ಮಾಡಿದ್ದೀನಿ ನಿಮ್ಮ ಭಾಗ್ಯ ಮಾಡ್ಕೊಳ್ಳೋಕ್ಕೆ. ಮಾಡಿದರೆ ನೀವು ಸೇವೆಯನ್ನು ವಿಧಿಪೂರ್ವಕ ಶ್ರೀಮತ ಪ್ರಮಾಣ ಮಾಡಿದ್ರೆ ಒಂದಕ್ಕೆ ಪದಂ ಗುಣ ತಗೋತೀರಾ, ಇಲ್ಲ ಅಂದರೆ ಕಳ್ಕೊಳ್ತೀರಾ. ಮಕ್ಕಳೇ ನಿಮ್ಮ ಇಷ್ಟ. ನೀವು ಭಾಗ್ಯ ಮಾಡ್ಕೊಳ್ಳೋಕೆ ತಂದೆ ನಿಮಿತ್ತ ಆಗಿದ್ದಾರೆ, ಅದನ್ನು ಅರ್ಥ ಮಾಡ್ಕೊಳ್ಳೋದು ಬಿಟ್ಟು ನಿನ್ನ ಕೆಲಸನೇ ನಾನು ಅಳ್ಳಾಡಿಸ್ತೀನಿ ನೋಡ್ತಾ ಇರು ಅಂತಂದರೆ ಕಲ್ಪದ ಫಿಕ್ಸ್ ಆಗಿರ್ತಕ್ಕಂತಹ ವಿಜಯದ ಕಾರ್ಯ ಏನಿದೆ, ಈಶ್ವರನ ಕಾರ್ಯದ ವಿಜಯ ಮಾಡಲ್ಪಟ್ಟಿದೆ. ನೀವು ಯಾರು ಏನು ಅಳ್ಳಾಡ್ಸೋಕ್ಕಾಗಲ್ಲ. ಅದರಿಂದ ಈ ನಿರ್ಬಲ ಭಾಷೆಯನ್ನು ಬದಲಾವಣೆ ಮಾಡ್ಕೊಳ್ಳಿ, ಸ್ವಯಂನ ಕಲ್ಯಾಣ ಮಾಡ್ಕೊಳ್ಳಿ. ತಂದೆ ಕಲ್ಯಾಣಕಾರಿ ಸಮಯ ವಿಶ್ವ ಕಲ್ಯಾಣದ ಕಾರ್ಯಕ್ಕೆ ಸಮರ್ಥರಾಗಿ ಸ್ವಯಂನ ಭವಿಷ್ಯವನ್ನು ಮಾಡ್ಕೊಳ್ಳಿ. ಯಾಕೆಂದರೆ ಪರಮಾತ್ಮನ ಕಾರ್ಯ ಮಾಡಲಿಕ್ಕೆ, ಬಾಬುವರ ಸೇವೆ ಮಾಡಲಿಕ್ಕೆ ವಿಶ್ವ ಕಲ್ಯಾಣ ನಮ್ಮಲ್ಲಿ ಸಮರ್ಥತೆ ಬೇಕು. ಪುಣ್ಯ ಮಾಡ್ಕೊಳ್ಳೋಕ್ಕೂ ಹಿಂದಿನ ಜನ್ಮಗಳ ಪುಣ್ಯ ಬೇಕು ಅಂತಾರೆ ನೋಡ್ರಿ.
ಹಂಗೆ ನಾವು ಶ್ರೇಷ್ಠರಿದ್ರೇ ಬಾಬುವ್ರು ಶ್ರೇಷ್ಠ ಕಾರ್ಯ ಮಾಡೋಕ್ಕಾಗುತ್ತೆ. ಇದನ್ನು ನಾವು ಬಹಳ ಆಳವಾಗಿ ಅರ್ಥ ಮಾಡ್ಕೋಬೇಕು. ಭವಿಷ್ಯ ಮಾಡ್ಕೊಳ್ಳಿ. ಅದರ ಆಧಾರ ಸ್ವಪರಿವರ್ತನೆ. ಇಲ್ಲಿ ನಾನು ಸರಿಯಾಗಿ ಎಲ್ಲ ತಂದೆಯ ಕಾರ್ಯದ ಸಹಯೋಗಿಯಾಗಿ ವಿಧಿಪೂರ್ವಕವಾಗಿ ಎಲ್ಲ ತಂದೆಯಿಂದ ತಗೋಬೇಕಂದ್ರೆ ಅದರ ಆಧಾರ ಒಂದೇ, ತನ್ನ ಪರಿವರ್ತನೆ. ಬಾಪ್ ಜಾನ್ತೆ ಹೇ, ಇನ್ನೊಂದಿಷ್ಟೇ ಇದೆ. बाप जानते हैं मेहनत भी बहुत करते हैं, त्याग भी किया है, सहन भी बहुत करते हो, लेकिन जिससे स्नेह होता है उसकी छोटी सी कमजोरी भी देख नहीं सकते. ಬಾಬಾ ಅವರು ತನ್ನ ಪ್ರೀತಿಯನ್ನು ಹೇಳ್ತಿದ್ದಾರೆ. ಬಾಬಾ ಹೇಳ್ತಾರೆ, ನಂಗೆ ಗೊತ್ತಿದೆ ನನ್ನ ಮಕ್ಕಳು ತುಂಬ ಕಷ್ಟಪಡ್ತಿದ್ದಾರೆ, ಪರಿವರ್ತನೆ ಮಾಡ್ಕೊಳ್ಳೋ ಕಷ್ಟಪಡ್ತಿದ್ದಾರೆ, ತ್ಯಾಗನೂ ಮಾಡಿದ್ದಾರೆ. ಲೌಕಿಕ ಜಗತ್ತು ಎಲ್ಲ ಯಶ್ ಆರಾಮ್ ಎಲ್ಲ ತ್ಯಾಗ ಮಾಡಿದ್ದೀರ, ಸಹನೆನೂ ಮಾಡ್ತಿದ್ದೀರ, ನನಗೋಸ್ಕರ ನನ್ನ ನಿಯಮಗಳನ್ನು ಪಾಲನೆ ಮಾಡಲಿಕ್ಕೆ ಸಹನೆ ಮಾಡ್ತಿದ್ದೀರ. ಈಗ ನೋಡ್ರಿ, ಎಲ್ಲಾದರೂ ಹೋದರೆ ಡಬ್ಬ ಎತ್ಕೊಂಡು ಹೋಗ್ತಾರೆ, ಪವಿತ್ರತೆಗೆ ಹಾಕಂದ್ರೆ ಏಟು ತಿಂತಾರೆ, ಏನೆಲ್ಲ ಸಹನೆ ಮಾಡ್ತೀರ. ಸಂಬಂಧಗಳಲ್ಲಿ ತುಂಬ ಕಿಟಿಕಿಟಿಗಳಾದರೆ ಧಾರಣೆ ಇರೋರು ಶಾಂತವಾಗಿರ್ಬೇಕಾಗತ್ತೆ, ಸಹನೆ ಮಾಡಬೇಕಾಗುತ್ತೆ. ಇವೆಲ್ಲ ಇದೆ, ಎಲ್ಲ ನಂಗೆ ಗೊತ್ತು. ನನ್ನ ಮಕ್ಕಳು ಇಷ್ಟೆಲ್ಲ ಮಾಡ್ತಾರೆ, ಆದರೆ ನಿಮ್ಮ ಮೇಲೆ ನನಗೆ ತುಂಬ ಪ್ರೀತಿ ಇದೆ. ಯಾರ ಮೇಲೆ ಪ್ರೀತಿ ಇದೆ ಅವ್ರದ್ದು ಒಂದೂ ಸಣ್ಣ ವೀಕ್ನೆಸ್ಸು ನೋಡೋಕ್ಕೆ ಇಷ್ಟ ಆಗಲ್ಲ. ನಿಮ್ಮ ಮೇಲೆ ಪ್ರೀತಿ ಇರೋದ್ರಿಂದ ನಿಮ್ಮ ಯಾವುದೇ ದೇಹಾಭಿಮಾನದ ಹಳೆಯ ಸ್ವಭಾವ ಸಂಸ್ಕಾರಗಳ ವೀಕ್ನೆಸ್ ಇದೆಯಲ್ಲ, ಅದನ್ನು ನಾನು ನೋಡೋಕ್ಕಾಗಲ್ಲ. ಕೇಳಿಸ್ತಾ? ಎಲ್ಲರಿಗೆ ಕೇಳಿಸ್ತಾ? ಡಬಲ್ ಅಂಡರ್ಲೈನ್ ಕೇಳಿಸ್ತಿದೆಯಾ? ನಾವು ಸಾಧಾರಣವಾಗಿ ನಡೆಯೋದು, ದೇಹಾಭಿಮಾನದಲ್ಲಿ ನಡೆಯೋದು, ಆತ್ಮಸ್ವರೂಪದ ಆ ಖುಷಿ ಅತೀಂದ್ರಿಯ ಸುಖ ಬಾಬಾ ನೆನಪಿಲ್ಲದೆ ನಡೆಯೋದು ಬಾಬಾ ಅವ್ರಿಗೆ ಇಷ್ಟ ಇಲ್ಲ. ಇನ್ಯಾವ ಭಾಷೆಯಲ್ಲಿ ಹೇಳ್ಬೇಕು? ಬಾಬಾ ಅವರು ಸದಾ ಶ್ರೇಷ್ಠ ಬನಾನೆ ಕಿ ಶುಭ ಭಾವನಾ ರೀತಿ. ನನಗೆ ನನ್ನ ಮಕ್ಕಳ ಮೇಲೆ ಸದಾ ನನ್ನ ಮಕ್ಕಳು ಶ್ರೇಷ್ಠ ಮಾಡಬೇಕು, ಇವರೆಲ್ಲ ಹೈಯೆಸ್ಟ್ ಇರಬೇಕು, ಅವ್ರನ್ನ ನಂಗೆ ಮಾಡಬೇಕು ಅನ್ನೋದೇ ನನಗೆ ಭಾವನೆ ಇರುತ್ತೆ. ಒಂದೊಂದು ಸಾರಿ ಬ್ರಹ್ಮ ಬಾಬಾ ಶಿವ ಬಾಬಂಗೆ ಏನು ಹೇಳ್ತಾರೆ, ಬಾಬಾ ಒಂದಿಷ್ಟು ಕಳಿಸ್ಬಿಡು, ಕೆಳಗಡೆ ಹೋಗಿ ಇವ್ರನ್ನ ಸರಿ ಮಾಡಿ ಬಂದ್ಬಿಡ್ತೀನಿ, ಇವ್ರೇನೇನು ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಬಾಬಾ ಅವರು. ಆ ಪ್ರೀತಿ ನೋಡ್ರಿ. ಶಿವ ಬಾಬಾ ಹೇಳ್ತಾರೆ, ಅಪ್ಪ ಮೇಲಿದೆಯಾ ಕಣಪ್ಪ, ಇನ್ನು ಕೆಳಗಡೆ ಇಲ್ಲ ಅಂತಾರೆ. इसलिए ये सब देखते सुनते भी सब देखते हुए सुनते हुए भी संपन्न बनाने के लिए इशारा दे रहे. ನಿಮ್ದೆಲ್ಲ ಈ ನಿರ್ಬಲತೆಗಳು, ಈ ಅರಿಕತೆಗಳನ್ನು ನೋಡ್ತಾ, ನಿರ್ಬಲತೆಯ ಸ್ಟೋರಿಗಳನ್ನು, ಆದ್ರೂ ನಿಮ್ಮ ಕಲ್ಯಾಣಕ್ಕೆ ನಿಮ್ಮನ್ನು ಸಂಪನ್ನರನ್ನಾಗಿ ಮಾಡೋ ಸೂಚನೆ ಕೊಡ್ತಿದ್ದೀನಿ. बाप दादा सदा बच्चों के साथ हर कदम में सहयोगी है और अंत तक रहेंगे. बाप को किसी के प्रति भी घृणा नहीं होती है. ಭಗವಂತನನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ತಂದೆ ಹೇಳ್ತಿರೋದು, ನನಗೆ ಪ್ರತಿಯೊಂದು ಮಗುವಿನ ಜೊತೆ ಇಷ್ಟೂ ಪ್ರೀತಿ ಇದೆ, ಅವರ ಪ್ರತಿ ಹೆಜ್ಜೆಯಲ್ಲಿ ನಾನು ಸಹಯೋಗಿ, ನನ್ನ ಸ್ನೇಹ ಇದೆ, ಅಂತ್ಯದವರೆಗೆ ನಾನು ಸದಾ ಸ್ನೇಹಿ ಸಹಯೋಗಿಯಾಗಿರ್ತೀನಿ. ನನಗೆ ಯಾವುದೇ ಮಗುವಿನ ಪ್ರತಿ, ಅವ್ರು ಎಷ್ಟೇ ಹಿಂಗೆಲ್ಲ ಹೇಳ್ತಾರಲ್ಲ ಪಾಪ, ಪರವಶರಾಗಿ ನೋಡ್ತಾ ಇರು ಬಾಬಾ, ನಾಳೆ ಏನು ನಿನ್ನ ಕೆಲಸ ಎಲ್ಲ ಹೆಂಗೆ ಮಾಡ್ಬಿಡ್ತೀನಿ ಅಂದ್ರೂ ಬಾಬು ಅವ್ರ ದಯೆಯಿಂದ ನೋಡ್ತಾರೆ, ರೇ ನನ್ನ ಮಗನೇ ಚೆನ್ನಾಗಿರಪ್ಪ, ನೀನು ಹಿಂಗೆ ಮಾಡಬೇಡ ಅಂತ ಅವ್ರಿಗೆ ಎಷ್ಟು ಪ್ರೀತಿ. ಇದು ಎಂದೂ ನನಗೆ ಘೃಣ ಬರಲ್ಲ, ಅಯ್ಯೋ ಇವ್ರೇನಪ್ಪ ಇಂಥದ್ದು ಅನ್ನೋದು. ಭಗವಂತ ಅಲ್ಲ, ಅವ್ರು ಹಂಗೆ ಒಂದು ಸೆಕೆಂಡ್ ನೋಡಿದ್ರೆ ಅವ್ರು ಶಾಪಿತರಾಗ್ಬಿಡ್ತಾರೆ. ಬಾಬಾ ಹೇಳ್ತಾರೆ, ನಿಮ್ಮ ನಿರ್ಬಲತೆಗಳಲ್ಲಿ ನಾನು ಎಂದೂ ನೋಡಲ್ಲ ಯಾರನ್ನು, ಇಲ್ಲಾಂದ್ರೆ ಅದು ತಥಾಸ್ತು ಆಗ್ಬಿಡುತ್ತೆ ನಿಮಗೆ. ನಾನು ಯಾವಾಗಲೂ ನಿಮ್ಮನ್ನು ಸಂಪನ್ನ ರೂಪದಲ್ಲಿ ನನ್ನ ಮಡ್ಲಲ್ಲಿ ಪರಮಧಾಮದಲ್ಲಿ ಹೆಂಗಿದ್ರೋ, ಸತೋ ಪ್ರಧಾನ ನನ್ನ ತರಹ ಇದ್ರೋ, ನನ್ನ ಸಂಸ್ಕಾರಗಳಲ್ಲಿ ಇದ್ರೋ ಹಂಗೆ ನೋಡೋದು ನಿಮ್ಮನ್ನು. ಸದೈವ ಅಪಕಾರಿಕೆ ಬಿ ಶುಭ ಚಿಂತಕ. ಪರಮಾತ್ಮ ಏನು ಸದಾ ಅಪಕಾರಿಗಳ ಮೇಲೆ ಶುಭ ಚಿಂತಕರು. ನಾವೇನು ಮಾಡಿದ್ವಿ? ಅಪ್ಪ ನಿನ್ನ ಕಲ್ಲು, ನಿನ್ನ ಮಣ್ಣು, ನಿನ್ನ ಮೀನು ಮೊಸಳೆ ಅಂದ್ವಿ. ಬಾಬಾ ಅಯ್ಯೋ ನನ್ನ ಮಕ್ಕಳು ಎಷ್ಟು ಗಿಣಿಗಳು ಮಹಿಮೆ ಮಾಡ್ತಿದ್ದಾರೆ ಅಂತ ಸ್ವೀಕಾರ ಮಾಡಿದ್ರು. ಇದು ಶುಭ ಚಿಂತಕ ಸ್ಥಿತಿ. इसलिए ಸದಾ ಸಹಯೋಗ ಲೇತೆ ಚಲ್ತೆ ಚಲೋ. ಅದಕ್ಕೆ ಸದಾ ತಂದೆಯ ಸಹಯೋಗ ತಗೊಳ್ತಾ, ಸ್ನೇಹ ಪ್ರೀತಿ ಅನುಭವ ಮಾಡ್ತಾ ಮುಂದುವರಿರಿ ಮಕ್ಕಳೇ. ಅಮೃತ ವೇಳೆ ಕಾ ಮಹತ್ವ ಜಾನ್ ಬಾಪ್ ದ್ವಾರ ವರದಾನ್ ಲೇತೆ ರಹೋ.
ಅಮೃತ ವೇಳೆಯ ಮಹಾನ್ ಮಹತ್ವವನ್ನು ತಿಳ್ಕೊಂಡು ವರದಾನ ತಗೊಳ್ಳಿ ನನ್ನಿಂದ. ಏನೇ ನಿಮ್ಮ ನಿರ್ಬಲತೆಗಳಿದೆ ಅಮೃತ ವೇಳೆ ಬಾಬನಿಗೆಲ್ಲ ಹೇಳ್ಬಿಟ್ಟು ಅದನ್ನು ಕ್ಲೋಸ್ ಮಾಡಿಬಿಡ್ಬೇಕು. सीजन की समाप्ति की अर्थात सहयोग की समाप्ति नहीं है. हर एक बच्चे के साथ सर्व स्वरूपों से सर्व संबंधों से बाप दादा सदा हाथ और साथ उनका है ही. अभी ड्रामा अनुसार समय मिला है, अपना लक समझ समय का लाभ उठाओ. विनाश की घड़ी के कांटे भी तो आप होना. आपका संपन्न होना अर्थात समय का संपन्न होना. इसलिए सदा स्वचिंतन सदा स्वदर्शन चक्रधारी बनो. फाइनल डायरेक्शन ಏನೋ ಸದಾ ಸ್ವಚಿಂತನ್ ಸ್ವದರ್ಶನ್ ಚಕ್ರಧಾರಿ ಬನೋ. ಅದರಲ್ಲೇನೆ ಸ್ವಪರಿವರ್ತನೆ ಆಗೋದು. ಏನು ಹೇಳ್ತಾರೆ ಬಾಬಾ, ಈ ವರದಾನ ಡೈಲಿ ತಗೊಳ್ಳಿ. ನಾನು ಯಾವಾಗಲೂ ಸಹಯೋಗ ಸ್ನೇಹ ಸಮಾಪ್ತಿ ಆಗಲ್ಲ. ಅಂದರೆ ಮಧುಬನಕ್ಕೆ ಹೋಗೋದು ಸೀಸನ್ ಸಮಾಪ್ತಿ ಆದರೆ ಇದೆ ಆಗೋಯ್ತು ಅಂತಲ್ಲ. ನೀವು ಸರ್ವ ಸ್ವರೂಪದಲ್ಲಿ ಸರ್ವ ಸಂಬಂಧಗಳಿಂದ ತಂದೆಯ ಜೊತೆ ಶ್ರೀಮತದ ತಂದೆಯ ಜೊತೆಗೆ ಶ್ರೀಮತದ ಕೈ, ತಂದೆಯ ಹಸ್ತ ಮತ್ತು ಜೊತೆ ಏನಿದೆಯೋ ಅದನ್ನು ಸಮಯಾನುಸಾರ ಡ್ರಾಮಾದಲ್ಲಿ ಅದು ದೊಡ್ಡ ಲಕ್ಕು ದೊಡ್ಡ ಲಾಟ್ರಿಯ ರೂಪದಲ್ಲಿ ಸಿಕ್ಕಿದೆ. ಅದನ್ನು ಉಪಯೋಗಿಸ್ಕೊಳ್ಳಿ. ಸಾತ್ ಔರಾತ್ ಬಾಬನನ್ನು ಕಟ್ಟಾಕೋದು ಒಂದೇ ಹಗ್ಗ. ಶ್ರೀಮತದ ಸ್ನೇಹದ ದಾರದಲ್ಲಿ ಕಟ್ಟಾಕೋಕ್ಕಾಗುತ್ತೆ. ಅವರನ್ನು ಹಿಡ್ಕೊಳ್ಳೋದು ಕೈನ. ಶ್ರೀಮತದ ಕೈ ಅಂದರೆ ಜೊತೆ ಇರ್ತಾರೆ. ಮಕ್ಕಳೇ, ಇನ್ನೊಂದು ದೊಡ್ಡ ಜವಾಬ್ದಾರಿ ಏನು? ವಿನಾಶದ ಗಡಿಯಾರದಲ್ಲಿ ಮುಳ್ಳು ನೀವೇನೇ. ನೀವು ಎಲ್ಲಿ ಯಾವ ಸಂಪನ್ನ ಸ್ಥಿತಿಯಲ್ಲಿ ಬಂದಾಗ ಡಮಾರ್ ಅನ್ನತ್ತೆ ಅಂದರೆ ಸಮಯ ಹೇಳೋ ಸೂಚನೆ ಕೊಡೋರು ನೀವು. ನೀವು ಸಂಪನ್ನರಾಗೋದಂದರೆ ಸಮಯ ಸಂಪನ್ನ ಆಗೋದು. ಅದಕ್ಕೆ ಸದಾ ಸ್ವಚಿಂತನೆ ಸ್ವದರ್ಶನ ಚಕ್ರಧಾರಿಗಳಾಗಿ. अच्छा ऐसे भविष्य तकदीर बनाने के निमित्त बनी हुई आत्माएं, स्वयं द्वारा कल की तस्वीर दिखाने वाले, सदा बाप को रिटर्न देने वाले मास्टर ऑलमाइटी अथॉरिटी बच्चों को बाप दादा का याद प्यार और नमस्ते. और हम सब बच्चों की भी मीठे प्यारे बाप दादा को याद प्यार और नमस्ते नमस्ते नमस्ते. थैंक यू बाबा, ಶುಕ್ರಿಯಾ. ಹಿಂಗೆ ಭವಿಷ್ಯದ ಅದೃಷ್ಟವನ್ನು ಮಾಡಿಕೊಳ್ಳೋ ನಿಮಿತ್ತ ಆತ್ಮಗಳು ಸ್ವಯಂ ಮುಖಾಂತರ ನಾಳೆಯ ತಸ್ವೀರ್ ಏನು ಪುರುಷಾರ್ಥವನ್ನು ತೋರಿಸ್ತಕ್ಕಂಥವ್ರು, ತಂದೆಗೆ ರಿಟರ್ನ್ ಕೊಡ್ತಕ್ಕಂತಹ ಮಾಸ್ಟರ್ ಆಲ್ಮೈಟಿ ಅಥಾರಿಟಿ ಮಕ್ಕಳಿಗೆ ತಂದೆಯ ನೆನಪು ಪ್ರೀತಿ ಹಾಗೂ ನಮಸ್ತೆ. ಓಂ ಶಾಂತಿ. ಮುರುಳಿ ಎಷ್ಟು ಆಳವಾಗಿ ಎಷ್ಟು ಡೀಪಾಗಿದೆ. ಅದರಿಂದ ಎಲ್ಲರೂ ಈ ಮುರುಳಿನ ಒಂದು 50 ಅಲ್ಲ 100 ಸಾರಿ ಓದ್ರಿ. 3677 ಪರ್ಸನಲಿ ಮುರುಳಿಯನ್ನು ಓದಿದಾಗ ತಿರ್ತಿರ್ಗ ಅದು ಬುದ್ಧಿಗೆ ಹೋಗುತ್ತೆ. ಹಾಗೆ ಇದ್ದರೆ ಹೋಗಲ್ಲ. ಪರ್ಸನಲ್ ಸ್ಟಡಿ ಮುರುಳಿಗಳದು ಭಾಳ ಅಗತ್ಯ ಇದೆ. 1-2 ಸಾರಿ ಓದಿದ್ರೂ ಹೋಗಲ್ಲ. ಯಾಕೆಂದರೆ ಬಾಬುವ್ರ ಜ್ಞಾನ ತುಂಬ ದಿವ್ಯ ನಾಲೆಜ್, ಇಟ್ ಈಸ್ ಪ್ಯೂರ್. ಅದರಿಂದ ಅದು ನಮ್ಮ ಬುದ್ಧಿಯಲ್ಲಿ ಕೂತ್ಕೊಳ್ಳೋಕ್ಕೆ ತಿರ್ತಿರ್ಗ ರಿವೈಸ್ ಆ್ಯಂಡ್ ರಿಯಲೈಸ್ ಮಾಡಬೇಕಾಗುತ್ತೆ. ಓಂ ಶಾಂತಿ. ನಾಳೆಯಿಂದ ಬಟ್ಟಿ, ನಾಳೆ ಅಮೃತ ವೇಳೆಯಿಂದನೇ ಬಟ್ಟಿ ಶುರುವಾಗುತ್ತೆ. ಎಲ್ಲರೂ 3:30 ಎದ್ದು ಅದಕ್ಕೆ ಮುಂಚೆನೇ ಕೂತ್ಕೊಂಡು ಒಂದು ಸ್ವಲ್ಪ ಮುರುಳಿ ಓದ್ಕೊಳ್ಳಿ. ಯಾವುದಾದ್ರು ಅವ್ಯಕ್ತ ಮುರುಳಿ. ಆಮೇಲೆ ಕೂತ್ಕೊಂಡು ಇನ್ನೊಂದು ಲೋಕದಲ್ಲಿ ಹೋಗಂಗಿಲ್ಲ ನೀವು. ಕಾಮೆಂಟ್ರಿನೂ ಕೊಡಲಾಗುತ್ತೆ, ಯೋಗ ಮಾಡಿಸಲಾಗುತ್ತೆ. ಎಲ್ಲರೂ 3 ದಿವಸ, ನಾಳೆ ನಾಡಿದ್ದು ಆಚೆ ನಾಡಿದ್ದು, ಫ್ರೈಡೇ ಸ್ಯಾಟರ್ಡೇ ಸಂಡೇ ಕಂಪ್ಲೀಟ್ ಮೌನ. ತುಂಬ ಎಮರ್ಜೆನ್ಸಿ ಬಂದರೆ ಮಾತ್ರ ನೀವು ಮಾತಾಡಬೇಕು. 2 ಮಾತು ವಿಚಾರ ಮಾಡೋರಿಗೆ ಮಾಡಿ, ಇಲ್ಲ ಮಾತಾಡ್ರಿ. ಬಾಬೂರು ಇವತ್ತೇನು ನನಗೆ ಸ್ವಪರಿವರ್ತನೆಯ ಬಗ್ಗೆ ಆ್ಯಂಡ್ ನಮ್ಮ ಜವಾಬ್ದಾರಿಯ ಬಗ್ಗೆ ನನ್ನ ಆಸೆಯನ್ನು ಮುಂದಿಡ್ತಿದ್ದೀನಿ. ಮಕ್ಕಳೇ, ನೀವಿದನ್ನು ಮಾಡಬೇಕು. ಆದರೆ ಈಗೇನು ಮಾಡ್ತೀರಾ, ಏನು ಮಾಡಬೇಕು ಅನ್ನೋದನ್ನು ದರ್ಪಣ ಇಟ್ಟಿದ್ದಾರೆ. ಅದೆಲ್ಲವನ್ನು ಡೀಪ್ ಚೆಕ್ ಮಾಡ್ಕೊಂಡು ನಾವು ಬಿಲ್ಕುಲ್ ಏನು ಮಾಡಬೇಕು.
ನಮ್ಮನ್ನು ಪರಿವರ್ತನೆ ಮಾಡ್ಕೊಳ್ಳ. ಪರದರ್ಶನದ ಟ್ರೇಸ್ ಇರಂಗಿಲ್ಲ, ಪರಚಿಂತನೆಯ ಟ್ರೇಸ್ ಇರಂಗಿಲ್ಲ, ತ್ರಿಕಾಲದರ್ಶಿ ಸ್ಥಿತಿಯನ್ನು ಯಥಾರ್ಥವಾಗಿ ಯೂಸ್ ಮಾಡೋಂಗಿಲ್ಲ. ಇದೆಲ್ಲ ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಿ. प्यार भरी शिक्षा